ಸುಮ್ನೆ ನೋಡ್ಕೊಂತ ಹೋದ್ರೆ ಯೂಟ್ಯೂಬ್ ತೆಗೆದು ನೋಡ್ಕೋತ ಹೋದ್ರೆ ಎಷ್ಟು ಜನರ ಪ್ರವಚನಗಳು ಬರ್ತಾ ಹೋಗುತ್ತಾವಂದ್ರೆ ಬಹಳ ಜನ ಪ್ರಸಿದ್ಧ ಇದ್ದವ್ರದು, ಪ್ರಾರಂಭ ಮಾಡಿರುವಂತಹವ್ರದು, ಕಲಿಕೆಯಲ್ಲಿರುವಂತಹವ್ರದು, ಸಾಧಕರಾಗಿರುವಂತಹವ್ರದು ಎಲ್ಲರ ಪ್ರವಚನಗಳು ಬರ್ತಾನೇ ಇರ್ತವೆ. ಅದರಾಗ ಉತ್ತರ ಭಾರತದೊಳಗಂತೂ ಎಷ್ಟು ಜನ ಸೇರಿಸ್ತಾರಂದ್ರೆ ರಾಮಕಥೆ, ಕೃಷ್ಣ ಕಥೆ, ಹರಿಕಥೆ, ಭಾಗವತ ಅಂತ ಹೇಳ್ತಾ ಹೇಳ್ತಾ ಎಷ್ಟೋ ಸಂಖ್ಯೆ ಜನರನ್ನ, ಲಕ್ಷಾವಧಿ ಸಂಖ್ಯೆ ಜನರನ್ನ ಸೇರಿಸುವಂಥದ್ದು. ಕೆಲವರಿಗೆ ಕೆಲವರದು ಪ್ರೀತಿ ಆಗ್ತದ, ಅವರದನ್ನ ಕೇಳ್ತಿರ್ತಾರೆ. ರಾಮದೇವ್ ಜಿ ಇವರು ಯೋಗಕ್ಕೆ ಪ್ರಸಿದ್ಧ ಆದವರು, ಯೋಗ ಆರೋಗ್ಯದ ಬಗ್ಗೆ ಹೇಳ್ತಾ ಹೋಗಿರುವಂತಹವರು. ಇನ್ನುಳಿದವರು ಕಥೆಯನ್ನ ಹೇಳುವಂತಹವರು, ಕಥಾಮೃತವನ್ನ ಹೇಳುವಂತಹವರು, ಹರಿಕಥೆಯನ್ನ ಮಾಡುವಂತಹವರು ಬಹಳ ಜನ ಇದ್ದಾರೆ. ಹೆಣ್ಮಕ್ಳಿದ್ದಾರೆ, ಯುವಕರಿದ್ದಾರೆ, ಹಿರಿಯರಿದ್ದಾರೆ. ಎಷ್ಟು ಸಂಖ್ಯೆ ಜನ ಸೇರಿಸ್ತಾರಪ್ಪ ಅಂದ್ರೆ ಇಷ್ಟೆಲ್ಲ ಜನ ಹೆಂಗರ ಸೇರ್ತಾರ ಅಂತ ಅನಿಸ್ತದೆ. ಹಂಗ ಮಾತಾಡೋರು ಅದಾರ್ರಿ, ಭಾರಿ ಚಂದ ಮಾತಾಡೋರು ಅದಾರ. ಏನು ಬಾಯಿ ತೆಗೆದ್ರೆ ಮುತ್ತು, ಬಾಯಿ ತೆಗೆದ್ರೆ ಹವಳ, ಬಾಯಿ ತೆಗೆದ್ರೆ ವಜ್ರ, ಬಾಯಿ ತೆಗೆದ್ರೆ ಏನಪ್ಪಾ ಅಂತಂದ್ರೆ ಮಾಣಿಕ್ಯದ ದೀಪ್ತಿ. ಏನೆಲ್ಲ ಮಾತಾಡೋರೇನು ಕಡಿಮೆ ಇಲ್ಲ. ಅಧ್ಯಯನಶೀಲರಿದ್ದಾರೆ, ಒಳ್ಳೆ ಮಾತುಗಾರರಿದ್ದಾರೆ, ಅದರಂತೆ ಸಾಧನೆ ಮಾಡುವಂಥವರು ಕೂಡ ಇದ್ದಾರೆ, ಇಲ್ಲ ಅನ್ನೋದಿಲ್ಲ. ಆದರೆ ಬಹುಪಾಲು ಜನ ಬರೀ ಮಾತಾಡುವಂಥವರೇ ಇರುವಂತಹದ್ದನ್ನು ನೋಡ್ತೀವಿ. ಅದಕ್ಕೆ ಶರಣರು ಬರೀ ಮಾತನ್ನ ಒಪ್ಪಲಿಲ್ಲ. ಅವರು ಏನ್ ಮಾಡಿದ್ರು ಅಂದ್ರೆ ಅವರು ನುಡಿಯಂತೆ ನಡೆ ಇರಬೇಕು ಅಂತಲೇ ಪ್ರತಿಪಾದನೆಯನ್ನು ಮಾಡಿದ್ರು. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಅನ್ನುವ ಮಾತು. ನೂರ ನೋದಿ ನೂರ ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಮಾತಿನಂತೆ ಮನಸ್ಸಿಲ್ಲ ಅಂದ್ರೆ ಭಗವಂತ ಹೆಂಗ ಮೆಚ್ಚುತ್ತಾನು? ಮಾತಿನಂಗ ಮನಸ್ಸಿರ್ಬೇಕು. ಮತ್ತೆ ಯಾವುದನ್ನ ನನಗೆ ನಡೆಯಕ್ ಸಾಧ್ಯ ಆಗ್ಯದೋ ಅದನ್ನೇ ನಾನು ನುಡಿಬೇಕು ಅನ್ನುವಂತ. ನಾವು ಮಾತನಾಡುವಂಥವ್ರು ಏನ್ ತಿಳ್ಕೊಂಡಿರ್ಬೇಕಂದ್ರೆ ಶರಣರು ಹೇಳಿದ್ದು ನಾನು ಮತ್ತೊಬ್ಬರಿಗೆ ಹೇಳೋದಕ್ಕಂತ ಅಷ್ಟೇ ಅಲ್ಲ, ನಾನು ತಿಳಿದು ನಡಿಬೇಕಂತ ಹೇಳ್ಯಾರ. ನಾನು ನಡೆಯುವುದರ ಜೊತೆಗೆ ಇನ್ನೊಬ್ಬರಿಗೂ ಕೂಡ ಅದನ್ನ ಹೇಳುವಂತ ಕಾರ್ಯ ಮಾಡಬೇಕು. ಹೇಳೋದು ವೇದಾಂತವಾಗಿ, ತಿನ್ನೋದು ಬದನೆಕಾಯಿ ಆಗಬಾರದು ಅನ್ನುವಂತಹದ್ದನ್ನು ಕೂಡ ಲಕ್ಷ್ಯದಲ್ಲಿ ಇಡಬೇಕು. ಅದಕ್ಕೇನಪ್ಪಾ ಅಂದ್ರೆ ಈ ನುಲಿಯ ಚಂದಯ್ಯನವರು ಏನು ಕಾಯಕದ ಬಗ್ಗೆ ಹೇಳಿದರೋ ಅದರಂತೆ ಬಾಳಿದರು ಅನ್ನುವಂಥದ್ದು. ಅವರ ನಿಲುವು ಎಂಥದ್ದು ಅಂದ್ರೆ ಒಮ್ಮೆ ವ್ರತ ಕೈಗೊಂಡ್ರು ಅಂದ್ರೆ ಬಿಡಂಗಿಲ್ಲ. ಎಂಥ ವ್ರತಗಳು ಅಂದ್ರೆ ನಿಮ್ಮ ವ್ರತಗಳದಾವ್, ಇವು ಬೇರೆ ರೀ. ಶುಕ್ರ ಗೌರಿ, ಮಂಗಳ ಗೌರಿ ಅವನು ಹಿಡಿದ್ರೆ ಬಿಡಂಗಿಲ್ಲ. ಉಡಿ ತುಂಬಿಸ್ಕೊಂಡ್ರೆ ನಾವು ಮಾಡಬೇಕ, 5 ವಾರ ಮಾಡಬೇಕ, 7 ವಾರ ಮಾಡಬೇಕ. ಇವು ನಮ್ಮ ನಿಯಮಗಳಿವು. ಇವನ್ನ ನಾವು ಸುಲಭದಲ್ಲಿ ಮಾಡಬಹುದ್ರಿ. ಆದ್ರೆ ಶರಣರ ನೇಮಗಳು ಇಂಥವಲ್ಲ, ನಿಮ್ಮಂಥ ನೇಮಗಳಲ್ಲ ಅವರು. ಅವರ ನೇಮ ಎಂಥವು ಅಂದ್ರೆ ಸತ್ಯವನ್ನೇ ಮಾತನಾಡುತ್ತೇನೆ. ನೋಡ್ರಿ, ಒಮ್ಮೆ ಅದೊಂದು ವ್ರತ ಹಿಡಿದ್ರೆ ಅಂದ್ರೆ ಜೀವ ಹೋದ್ರೂ ಕೂಡ ಸತ್ಯವನ್ನೇ ಮಾತಾಡುವ, ಸಿಟ್ಟಾಗುವುದಿಲ್ಲ ಅಂತ ಒಮ್ಮೆ ಸಂಕಲ್ಪ ತೊಟ್ರು ಅಂದ್ರೆ ಅದನ್ನೇ ಪಾಲಿಸ್ಕೊಂಡು ಹೋಗ್ತಿದ್ರಿ ಕಡಿತನಕ. ಕಾಯಕ ಮಾಡಿ ಜೀವನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಕಡೆ ತನಕ ಕಾಯಕ. ದಾಸೋಹ ಮಾಡಿಯೇ ಜೀವನ ಮಾಡ್ತೀನಿ ಅಂತ ಸಂಕಲ್ಪ ತೊಟ್ರೆ ದಾಸೋಹ ಮಾಡ್ತಾನೇ ಜೀವನ ಕೊನೆಗೊಳಿಸುವಂತಹದ್ದು. ಹಿಂಗ ಶರಣರು ನೋಡ್ರಿ, ಅವರು ಒಂದೊಂದು ನೇಮ ಹಾಕೊಳ್ತಿದ್ರು. ಇಂಥ ನೇಮಗಳು ಇರಬೇಕು ಅಂತೇಳಿ. ಸತ್ಯವನ್ನ ಮಾತಾಡುವ ನೇಮ, ಪ್ರೀತಿಯಿಂದ ಬಾಳುವಂಥ ನೇಮ, ಇದ್ದುದನ್ನ ಒಪ್ಪಿಕೊಂಡು ಬಾಳುವಂಥ ನೇಮ, ಏನ್ರಿ ಇಂಥವೆಲ್ಲ ಬೇಕು. ಶರಣರು ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಬಂದುದ ಕೈಕೊಳ್ಳಬಲ್ಲಡೆ ನೇಮ, ಇದ್ದುದ ವಂಚನೆಯ ಮಾಡದಿಪ್ಪುದೇ ನೇಮ ನೋಡ್ರಿ ಹೇಳ್ತಾರೆ. ಹಾಗಾಗಿ ಇಂಥ ನೇಮಗಳು ಬೇಕೇ ವಿನಃ ಮಾಡಿ ಬಿಡುವಂತ ನೇಮಗಳು ಅವೇನು ಅವಶ್ಯ ಇಲ್ಲ. ನಮ್ಮ ಸಂತೋಷಕ್ಕೆ ಮಾಡ್ಕೋಬಹುದಷ್ಟೇ. ಆದ್ರೆ
ಇಂಥವೆಲ್ಲ ಸುಲಭವಾಗಿರುವಂಥವುಗಳನ್ನೇ ಬಹಳ ದೊಡ್ಡ ನಿಯಮಗಳು ಅಂತ ಪಾಲಿಸುವಂಥದ್ದೇನು ಅವಶ್ಯ ಇಲ್ಲ. ಹಿಡಿದ್ರೆ ಇಂಥ ನೇಮ ಹಿಡಿಬೇಕಲ್ಲ. ನೋಡು, ತಪ್ಪದೆ ನಾನು ಪೂಜೆ ಮಾಡಿಕೊಂಡೇ ಪ್ರಸಾದ ಮಾಡುತ್ತೇನೆ, ಒಂದು ನಿಯಮ. ನಿತ್ಯ ನಾನು ಒಬ್ಬರಿಗೆ ಅನ್ನದಾಸೋಹ ಮಾಡಿಯೇ ಪ್ರಸಾದ ಮಾಡುತ್ತೇನೆ, ಒಂದು ನಿಯಮ. ನನ್ನ ಕೈಲಾದ ಸೇವೆಯನ್ನ ಮಾಡಿಯೇ ನಾನು ಪ್ರಸಾದ ತೆಗೆದುಕೊಳ್ಳುತ್ತೇನೆ, ಇಂಥ ನಿಯಮ. ನಾನು ಅಲೋಪತಿ ಔಷಧಿ ಇಲ್ಲದೆ ಬದುಕ್ತೀನಿ, ಒಂದು ನಿಯಮ. ಹಿಂಗೆ ಹಿಡಿತಾರೆ ನೇಮ. ನಾನು ಒಂದೇ ಹೊತ್ತು ಪ್ರಸಾದ ಮಾಡುತ್ತೇನೆ, ಹೀಗೊಂದು ನಿಯಮ ಹಾಕೋತಾರೆ. ಮುಂದೇನಪ್ಪಾ ಅಂದ್ರೆ ನಾನು 2 ಹೊತ್ತು ಪ್ರಸಾದ ಮಾಡ್ತೇನೆ ಅಂತ ಹೇಳಿ, ಯಾರೋ ಫಲಾಹಾರ ಮಾಡ್ತೇನೆ ಅಂತ ಹೇಳಿ, ಇನ್ಯಾರೋ ಸುಳ್ಳನ್ನ ಹೇಳೋದಿಲ್ಲ ಅಂತ ಹೇಳಿ, ಇಂಥ ನಿಯಮಗಳನ್ನು ಹಾಕೊಳ್ಳೋದ್ರಿಂದ ನಮಗೂ ಬಹಳ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಸಾಧನೆಗೆ ಒಳ್ಳೆಯದು, ನಮಗೊಂದು ವಿಶೇಷವಾದ ಶಕ್ತಿ ಬರ್ತದೆ. ಹಾಗಾಗಿ ಇಂಥ ನಿಯಮಗಳೊಳಗೆ ಒಂದು ನಿಯಮ ಏನಪ್ಪಾ ಅಂದ್ರೆ ಈ ಚಂದಯ್ಯನವರದು ಕಾಯಕದ ನಿಯಮವನ್ನ ಹಾಕೊಂಡಿದ್ರು. ಕಾಯಕ ಮಾಡುವಾಗ ಆದದ್ದೇನು ಅಂದ್ರೆ ಲಿಂಗ ಜಾರಿ ಬಿದ್ದದ್ದು. ಲಿಂಗ ಜಾರಿ ಬಿದ್ದಂತ ಪ್ರಸಂಗವನ್ನ ಎಷ್ಟು ಸ್ವಾರಸ್ಯ ಮಾಡಿ ಹೇಳಿದ್ರು ಅಂದ್ರೆ ಬಹಳ ಚಂದ. ಆ ಕಥೆಯನ್ನ ಮೊನ್ನೆ ನೋಡಕತ್ತಿದ್ವಿ. ಲಿಂಗಯ್ಯನೇ ಏನ್ ಮಾಡಿದ ಅಂದ್ರ ಬಿಟ್ಟು ಹೊಂಟಂತ ಚಂದಯ್ಯನಿಗೆ ಕೈ ಮುಗಿದು ಬೇಡಿದ, ಕಣ್ಣೀರಿಟ್ಟು ಬೇಡಿದ, ನನ್ನನ್ನ ಹೊಳ್ಳಿ ಕರ್ಕೋ, ನನ್ನನ್ನ ಹೊಳ್ಳಿ ಕಟ್ಟಗೋ, ನನ್ನ ಬಿಟ್ಟು ಹೋಗಬೇಡ. ಚಂದಯ್ಯ ಏನಂದ ಅಂತಂದ್ರ, ಅಲ್ಲಪ್ಪ, ನನ್ನ ಕಾಯಕ ನಾ ಮಾಡ್ತಾ ಇರುವಾಗ ನೀನ್ಯಾಕಪ್ಪ ಬೀಳಬೇಕಾಗಿತ್ತು? ನಿನ್ನ ತಪ್ಪು. ನನ್ನ ಕಾಯಕ ನಾ ಮಾಡಿಕೊಂಡಿದ್ದೆ, ಅಷ್ಟಕ್ಕೂ ನಿನಗ ಕಡಿಮೆ ಏನ್ ಮಾಡಿದ್ದೆ? ನಿತ್ಯ ಪೂಜೆ ಮಾಡ್ತಾ ಬಂದಿದ್ದೀನಿ, ನಿನ್ನನ್ನ ನಿತ್ಯ ಎಲ್ಲವನ್ನು ನಿನಗ ನೈವೇದ್ಯ ಮಾಡಿದ್ದೀನಿ, ನಿನ್ನ ಬಗ್ಗೆ ನಾನು ಸರಿಯಾದ ಕಾಳಜಿಯನ್ನು ತೆಗೆದುಕೊಂಡಿದ್ದೀನಿ, ನಿನ್ನೊಡನೆ ನನ್ನ ಜೀವನವನ್ನ ಮಾಡ್ತಾ ಬಂದಿದ್ದೀನಿ, ನಿನ್ನ ನೇಮ ನಿತ್ಯಗಳನ್ನ ನಾನು ತಪ್ಪಿಸಿಲ್ಲ. ಹಿಂಗೆಲ್ಲ ಇದ್ರು ನಿನ್ನ ಕಾಯಕವನ್ನ ನೀ ಮಾಡ್ಲಾರ್ದ ಜಾರಿ ಬಿದ್ದಿ ಅಂದ್ರ ನಾನೇನು ಮಾಡ್ಲಿ? ನನ್ನ ಕಾಯಕ ನಾ ಮಾಡ್ತಾ ಇದ್ದೆ. ಅಷ್ಟಕ್ಕೂ ನೀನು ಬಿದ್ದದ್ದು ನಿನ್ನಿಚ್ಛೆ, ನಾನೇನು ಬೀಳಿಸಿಲ್ಲ ನಿನ್ನಿಚ್ಛೆಯಿಂದ ನೀ ಬಿದ್ದಿದಿ. ಮತ್ತ ಬೀಳುದು ನಿನ್ನಿಚ್ಛೆ, ಹೊಳ್ಳಿ ಕಟಗು ಅನ್ನೋದು ನಿನ್ನಿಚ್ಛ ಆದ್ರ ಹೆಂಗಪ್ಪ? ಬೀಳುವುದು ನಿನ್ನಿಚ್ಛ, ಹೊಳ್ಳಿ ಕಟ್ಕೋಬೇಕು ಅನ್ನೋದು ನನ್ನ ಇಚ್ಛಾಪ ಅದು ಅಂತ ಹೇಳಿ ಚರ್ಚೆ ಮಾಡಿದ. ಅವಾಗ ಲಿಂಗಯ್ಯ ಹಂಗ ಮಾಡಬೇಡ, ನನ್ನ ಬಿಟ್ಟು ಹೋಗ್ಬೇಡ ಅಂತ ಬೇಡುವಾಗ, ನೀ ಮತ್ತೊಮ್ಮೆ ಹಿಂಗ ಮಾಡಿದೆ ಅಂದ್ರೆ ಹೇಳೋರು ಯಾರು? ಒಬ್ಬರನ್ನ ಸಾಕ್ಷಿಯಾಗಿ ಇಟ್ಟುಕೊಂಡು ನಾನು ನಿನ್ನನ್ನು ಕಟ್ಕೊಳ್ತೀನಿ. ಮಾಚಯ್ಯನವರನ್ನ ಕರೆದ್ರು. ಮಾಚಯ್ಯನವರು 4 ಮಾತು ಹೇಳಿದಾಗ ಅದು ಚಂದಯ್ಯನವರಿಗೆ ಒಪ್ಪಿಗೆ ಆಗಲಿಲ್ಲ. ಅವಾಗ ಚಂದಯ್ಯನವರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಮಾಚಯ್ಯನವ್ರು ಏನ್ ಮಾಡಿದ್ರು? ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋದ್ರು. ಅನುಭವ ಮಂಟಪದೊಳಗ ಪ್ರಭುಗಳು ಒಂದು ಮಾತು ಹೇಳಿದರು, ಅಲ್ಲಮ ಪ್ರಭುಗಳು. ಅವರೊಂದು ಮಾತನ್ನ ಹೇಳಿದಾಗ್ಯೂ ಕೂಡ ಚಂದಯ್ಯ ಒಪ್ಪಗೊಳ್ಳಿಲ್ಲ. ಆಗ ಪ್ರಭುದೇವರು ನನ್ನ ಮಾತನ್ನು ಒಪ್ಪಲಿಲ್ಲಲ್ಲ, ಈತನನ್ನ ಹೆಂಗ ಒಪ್ಸೋದು? ಅವಾಗ ಬಸವಣ್ಣವ್ರ ಕಡೆ ನೋಡ್ತಾರೆ. ಯಾರು? ಅಲ್ಲಮ ಪ್ರಭುಗಳು. ಬಸವಣ್ಣ, ನೀನೇನಾದರೂ ಹೇಳು ಅಂತೇಳಿ. ನಿನ್ನೆ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಅಲ್ಲಮ ಪ್ರಭುಗಳು ಹೇಳಿದ ಮಾತಿಗೆ ಯಾವ ರೀತಿ ಒಪ್ಪಲಿಲ್ಲ ಚಂದಯ್ಯನವರು ಅನ್ನೋದಕ್ಕೆ ಒಂದು ವಚನ ನೋಡಕತ್ತಿದ್ವಿ. ಒಪ್ಪದೇ ಇರುವಂತಹ ವಿಚಾರ ಏನದು ಅಂತ ಕೇಳಿದ್ರೆ, ಗುರು ಸೇವೆಯ ಮಾಡಿದರೆ ಇಹದಲ್ಲಿ ಸುಖ, ಲಿಂಗ ಸೇವೆಯ ಮಾಡಿದರೆ ಪರದಲ್ಲಿ ಸುಖ, ಜಂಗಮ ಸೇವೆಯ ಮಾಡಿದರೆ ಇಹ ಪರವೆಂಬ ಭಯ ನಾಸ್ತಿ, ಇದು ಚಂದೇಶ್ವರ ಲಿಂಗದ ಭಾವ ಕಾಣ ಪ್ರಭುವೇ. ಪ್ರಭುದೇವರು ಹೇಳಿದ್ರಲ್ಲ, ಚಂದಯ್ಯ ಲಿಂಗ ಬಿಟ್ಟು ಇರಬಾರದು ಅಂದಿದ್ರು. ಎಂಥ ವಜ್ರ ಹವಳ ಮುತ್ತಾದರೂ ಅದು ಒಂದು ಚೌಕಟ್ಟಿನೊಳಗಿದ್ರೆ ಶೋಭಿಸ್ತದೆ. ಆ ಮಾತನ್ನ ನೀನ್ ನೋಡಿದ್ವಿ ನಾವು. ಹಂಗ ಏನಪ್ಪಾ ಅಂದ್ರೆ, ಒಂದು ಪುರುಷವಾದರೂ ಒಂದು ಯೋಗ್ಯ ಸ್ಥಾನದೊಳಗಿದ್ರ ಅದಕ್ಕೆ ಬೆಲೆ. ಹಂಗ ಅಂಗಕ್ಕೊಂದು ಬೆಲೆ ಬರಬೇಕಾದ್ರೆ ಅಂಗದ ಮೇಲೆ ಲಿಂಗ ಇರಬೇಕು. ಲಿಂಗವಿರುವ ಸ್ಥಾನ ಅಂಗ ಅಂತ ಹಿಂಗೆ ಹೇಳ್ತಾ ಬಂದಿದ್ರು.
ಅದಕ್ಕೆ ಲಿಂಗವನ್ನ ಕಟ್ಟಿಕೊಳ್ಳೋದೇ ಯೋಗ್ಯ ಅನ್ನುವಂತ ಮಾತು ಹೇಳಿದಾಗ ಇವ್ರು ಹೇಳಿದ್ರು, ಗುರು ಸೇವಾ ಮಾಡಿದರೆ ಇಹದಲ್ಲಿ ಸುಖ, ಲಿಂಗ ಸೇವೆ ಮಾಡಿದರೆ ಪರದಲ್ಲಿ ಸುಖ, ಜಂಗಮ ಸೇವೆ ಮಾಡಿದರೆ ಇಹ ಪರವೆಂಬ ಭಯ ನಾಸ್ತಿ ಅಂತ. ಇವ್ರೇನಂದ್ರು ಅಂದ್ರೆ, ಗುರು ಸೇವಾ ಮಾಡಿದ್ರೆ ಆತು, ಇಹದೊಳಗ ಸುಖ, ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ವ್ಯಾವಹಾರಿಕವಾಗಿ, ಮರ್ತ್ಯ ಲೋಕದೊಳಗ, ಭೂಲೋಕದೊಳಗ ನಾವು ನೆಮ್ಮದಿಯಿಂದ ಬಾಳಕ ನಾವೇನ್ ಮಾಡ್ಬೇಕು? ಗುರು ಸೇವೆಯನ್ನ ಮಾಡ್ಬೇಕು. ಗುರು ಸೇವಾ ಮಾಡಿದ್ರೆ ಇಲ್ಲಿ ಸುಖ ಸಿಗುತ್ತದೆ ನಮಗ, ಇಲ್ಲಿ ಸಂತೋಷ ಸಿಗುತ್ತದೆ, ಇಲ್ಲಿ ಸಮಾಧಾನ ಸಿಗ್ತದೆ ನಮಗ. ಗುರು ಸೇವೆಯೊಂದಿಗೆ ಮರ್ತ್ಯದ ಬದುಕನ್ನ ನಾವು ಆನಂದಿಸಬಹುದು. ಮತ್ತೆ ಲಿಂಗ ಸೇವಾ ಮಾಡಿದ್ರೆ ಏನಾಗ್ತದ ಅಂತ ಕೇಳಿದ್ರೆ ಪರದಲ್ಲಿ ಸುಖ. ಲಿಂಗ ಪೂಜಾ ಮಾಡ್ತಾ ಹೋದ್ರೆ ನಾವೇನಪ್ಪಾ ಅಂತ ಕೇಳಿದ್ರೆ ಪರಲೋಕದ ಸುಖವನ್ನ ಅನುಭವಿಸಬಹುದು. ಮುಂದೆ ಹೇಳ್ತಾರ, ಜಂಗಮ ಸೇವೆ ಮಾಡಿದರೆ ಇಹ ಪರವೆಂಬ ಭಯ ನಾಸ್ತಿ. ನೋಡ್ರಿ, ಗುರು ಮತ್ತು ಲಿಂಗ ಪೂಜೆ ಮಾಡೋದ್ರಿಂದ, ಗುರು ಪೂಜೆಯಿಂದ ಇಹದಲ್ಲಿ, ಲಿಂಗ ಪೂಜೆಯಿಂದ ಪರದಲ್ಲಿ ನಾವು ಸುಖ ಪಡಿಬಹುದಷ್ಟೇ. ಆದರೆ ಜಂಗಮ ಸೇವೆಯನ್ನ ಮಾಡೋದ್ರಿಂದ ಇಹ ಪರ ಅನ್ನುವ ಎರಡೂ ಭಯಗಳು ನಾಸ್ತಿ ಆಗ್ತವೆ, ಕಳೆದು ಹೋಗ್ತವೆ, ಇಲ್ಲವಾಗ್ತವೆ. ಜಂಗಮ ಸೇವಾ ಮಾಡಿದ್ರೆ ಆತಲ್ಲ ಅಂದ್ರು ಅವ್ರು. ಅಂದ್ರೆ ಗುರು ಸೇವೆಗಿಂತ, ಲಿಂಗ ಸೇವೆಗಿಂತ ಜಂಗಮ ಸೇವೆ ಮಾಡಿಬಿಟ್ರೆ ಇಹ ಪರ ಅನ್ನೋದು ಎರಡೂ ಇಲ್ಲದಂಗ ಆಕತ್ತಲ್ಲ. ಅವರಂತಾರ, ಇದು ಚಂದೇಶ್ವರ ಲಿಂಗದ ಭಾವ ಕಾಣ ಪ್ರಭುವೆ. ಚಂದೇಶ್ವರ ಲಿಂಗದ ಭಾವ ಹಿಂಗದ, ಜಂಗಮ ಸೇವೆ ಮಾಡಿಬಿಟ್ರೆ ಗುರು ಪೂಜೆ, ಲಿಂಗ ಸೇವೆ, ಗುರು ಸೇವೆ, ಲಿಂಗ ಸೇವೆ ಎರಡೂ ಕೂಡ ಮಾಡಿದಂಗ ಆಗ್ತದ ಅಂತ ಹೇಳಿ. ಜಂಗಮನೊಳಗ ಗುರು ಮತ್ತು ಲಿಂಗ ಇಬ್ಬರು ಅಡಗಿದ್ದಾರೆ ಎನ್ನುವಂತ ಮಾತು. ಜಂಗಮ ಸೇವೆಯಿಂದ ಗುರು ಸೇವೆ, ಲಿಂಗ ಸೇವೆ ಎರಡೂ ಆಗ್ತವೆ ಅನ್ನುವಂತ ಮಾತು. ಜಂಗಮ ಸೇವೆಯಿಂದ ಇಹವನ್ನು ಪರವನ್ನು ಗೆದ್ದು ಬಿಡುತ್ತೇನೆ ಅನ್ನುವಂತ ಮಾತನ್ನ ಚಂದಯ್ಯನವರು ಪ್ರಭುವಿಗೆ ಹೇಳಿದರು. ಆಗ ಪ್ರಭುದೇವರು ಎಲ್ಲರನ್ನೂ ನೋಡಿ ಕೊನೆಗೆ ಬಸವಣ್ಣವ್ರ ಕಡೆಗೆ ಸನ್ನೆ ಮಾಡ್ತಾರೆ. ಇದಕ್ಕೆ ನೀ ಏನು ಹೇಳ್ತಿ ಬಸವಣ್ಣ ಅಂತಂದಾಗ ಚಂದಯ್ಯನವರ ಮಾತಿಗೆ ಬಸವಣ್ಣ ಹೇಳ್ತಾರೆ, ಜಂಗಮ ಸೇವೆಯ ಗುರುಪೂಜೆ ಎಂದರಿದ, ಜಂಗಮ ಸೇವೆಯ ಲಿಂಗ ಪೂಜೆ ಎಂದರಿದ, ಜಂಗಮ ಸೇವೆಯೇ ತನ್ನಿರವೆಂದರಿದ, ಜಂಗಮ ಸೇವೆಯೇ ತನ್ನ ನಿಜವೆಂದರಿದ, ಜಂಗಮ ಸೇವೆಯೇ ಸ್ವಯವೆಂದರಿದ, ಜಂಗಮ ಸೇವೆಯೇ ನಿತ್ಯ ಪದವೆಂದರಿದ. ಇದು ಕಾರಣ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ ಚಂದಯ್ಯನ ಹಳೆಯ ಮಗನಾಗಿ ಆತನ ಶ್ರೀಚರಣಕ್ಕೆ ಶರಣೆಂದು ಶುದ್ಧನಾದೆನು ಅಂತ ಬಸವಣ್ಣವರು ಅಂತಾರೆ. ಬಸವಣ್ಣವರು ಏನೂ ಹೇಳಲಿಲ್ಲ. ಅವ್ರೇನ್ ಹೇಳಿದರು ಅಂತಂದ್ರೆ ಹೊಸದನ್ನ ಹೇಳಲಿಲ್ಲ, ಅಥವಾ ತಿದ್ದಿ ಹೇಳುವಂತಹ ಮಾತುಗಳು ಅವರಲ್ಲಿ ಬರಲಿಲ್ಲ. ಅವ್ರೇನಪ್ಪಾ ಅಂತಂದ್ರು ಅಂದ್ರೆ ಜಂಗಮ ಸೇವೆಯ ಗುರುಪೂಜೆ ಎಂದರಿದ. ಚಂದಯ್ಯ ಹೇಳಿದ್ರಲ್ಲ ಆಗಲ್ಲಿ, ಗುರು ಸೇವಾ ಮಾಡಿದ್ರೆ ಒಂದಾಗ್ತದೆ, ಲಿಂಗ ಸೇವಾ ಮಾಡಿದ್ರೆ ಮತ್ತೊಂದಾಗ್ತದೆ. ನಾನು ಜಂಗಮ ಸೇವೆ ಮಾಡಿ ಎರಡನ್ನೂ ನಾನು ಕಳೆದುಕೊಂಡು ಬಿಡ್ತೀನಿ, ಇಹ ಪರ ಎರಡನ್ನೂ ಗೆಲ್ತೀನಿ ಅಂದ್ರಲ್ಲ. ಜಂಗಮ ಪ್ರೇಮಿಯಾಗಿ, ಜಂಗಮ ಪ್ರಾಣಿಯಾಗಿ, ಜಂಗಮ ಭಕ್ತನಾಗಿ, ಜಂಗಮ ಸೇವಕನಾಗಿ, ಜಂಗಮ ಆರಾಧಕನಾಗಿ ಮಾತನಾಡಿದಂತ ಚಂದಯ್ಯನಿಗೆ ಬಸವಣ್ಣನವರು ಏನಂತಾರಪ್ಪ ಅಂತಂದ್ರೆ ಜಂಗಮ ಸೇವೆಯ ಗುರುಪೂಜೆ ಎಂದರಿದ, ಜಂಗಮ ಸೇವೆಯ ಲಿಂಗ ಪೂಜೆ ಎಂದರಿದ, ಜಂಗಮ ಸೇವೆಯೇ ತನ್ನಿರವೆಂದರಿದ, ಜಂಗಮ ಸೇವೆಯೇ ತನ್ನ ನಿಜವೆಂದರಿದ, ಜಂಗಮ ಸೇವೆಯೇ ಸ್ವಯವೆಂದರಿದ, ಜಂಗಮ ಸೇವೆಯೇ ನಿತ್ಯ ಪದವೆಂದರಿದ. ಇದು ಕಾರಣ ನಮ್ಮ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ ಚಂದಯ್ಯನ ಹಳೆಯ ಮಗನಾಗಿ ಆತನ ಶ್ರೀಚರಣಕ್ಕೆ ಶರಣೆಂದು ಶುದ್ಧನಾಗ್ತೀನಿ ಅಂತ ಹೇಳಿ. ಚಂದಯ್ಯನಿಗೆ ಏನೈತಿ ಭಾವ ಅಂದ್ರ, ಚಂದಯ್ಯನ ಭಾವ ಎಂಥದ್ದು ಅಂದ್ರ ಜಂಗಮ ಸೇವೆಯನ್ನೇ ಗುರು ಪೂಜೆ ಅಂತ ತಿಳ್ಕೊಂಡ, ಜಂಗಮ ಸೇವೆಯನ್ನೇ ಲಿಂಗ ಪೂಜೆ ಅಂತ ತಿಳಿದಾನ. ಮತ್ತೇನಪ್ಪಾ ಅಂದ್ರೆ ಜಂಗಮ ಸೇವೆಯೇ ತನ್ನ ನಿರವಂತ ತಿಳ್ಕೊಂಡಾನ, ಜಂಗಮ ಸೇವೆ ತನ್ನ ನಿಜವಂತ ತಿಳ್ಕೊಂಡಾನ, ಜಂಗಮ ಸೇವೆ ಸ್ವಯ ಅಂತ ತಿಳ್ಕೊಂಡಾನ, ಜಂಗಮ ಸೇವೆ ನಿತ್ಯ ಪದ ಅಂತ ತಿಳ್ಕೊಂಡಾನ. ಇಂಥ ಚಂದಯ್ಯನ
ಮನೆಯ ಹಳೆಯ ಮಗ ನಾನು, ಆತನ ಚರಣಕ್ಕೆ ಶರಣೆಂದು ಶುದ್ಧನಾಗ್ತೀನಿ ಅಂತಾರ ಬಸವಣ್ಣ. ಚಂದಯ್ಯನ ಮಾತಿನಂಗನ ಅವರು ಹೇಳಿಬಿಟ್ರು. ಜಂಗಮವೇ ಸರ್ವ ಅಂತ ತಿಳಿದಿರ್ತಕ್ಕಂಥ, ಜಂಗಮವೇ ಗುರು ಲಿಂಗ ಅಂತ ತಿಳಿದಿರ್ತಕ್ಕಂಥ, ಜಂಗಮವೇ ಇಹ ಪರ ಅಂತ ತಿಳಿದಿರ್ತಕ್ಕಂಥ, ಜಂಗಮವೇ ನಿತ್ಯ ಸತ್ಯ ಅಂತ ತಿಳಿದಿರ್ತಕ್ಕಂಥ ಚಂದಯ್ಯನ ಮನೆಯ ಹಳೆಯ ಮಗ ಅಂತ ಹೇಳ್ತಾರ ಅವರು. ಹಳೆಯ ಮಗ, ಹಿರಿಮಗ ಅಂತ. ಹಿರಿಮಗ ಅಂದ್ರೆ ಎಲ್ಲಾ ತಿಳ್ಕೋತ ಬಂದಿನ್ ನಾನು, ಆತನಂಗನ ನನ್ನ ಭಾವ, ಆತ ಏನ್ ತಿಳ್ಕೊಂಡನಲ್ಲ ಆತನಂತೆ ನನ್ನ ಭಾವ, ಆತನ ಮನೆಯ ಹಳೆ ಮಗ, ಆತನ ಚರಣಕ್ಕ ನಾ ಶರಣಂದು ಶುದ್ಧಕ್ಕಿನಪ್ಪ, ಆತನ ಭಾವ ಸರಿಯಾಗಿ ಐತಿ ಅಂತ ಬಸವಣ್ಣವರು ಹೇಳ್ದಂಗಾತು. ನೋಡ್ರಿ, ಇಲ್ಲಿ ಜಂಗಮ ಅಂತ ಬಂದಾಗ ಬಸವಣ್ಣವ್ರಿಗೂ ಅಂತಾರ ಜಂಗಮ ಪ್ರಾಣಿ ಅಂತ ಕರೀತಾರ ಬಸವಣ್ಣವರು, ಜಂಗಮ ಪ್ರೇಮಿ ಅಂತ ಕರೀತಾರ ಬಸವಣ್ಣವರು. ಜಂಗಮಕ್ಕೆ ಏನಪ್ಪಾ ಅಂತಂದ್ರ ಅಷ್ಟು ಹಾತೊರಿತಾ ಇದ್ರು ಬಸವಣ್ಣವರು ಅಂತೇಳಿ. ಲಿಂಗ ಪೂಜೆಯ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಲೆಂದು ಅಂತಾರೆ ಬಸವಣ್ಣ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥ ನೀಡಿದಡೆ ಮುಂದೆ ಸಕಲಾರ್ಥ ನೀವನು ಅಂತ ಹೇಳ್ತಾರೆ. ಲಿಂಗದ ಬಾಯಿ ಜಂಗಮ ಅಂತ ಹೇಳ್ತಾರೆ. ಜಂಗಮ ಕೆರೆದಡೆ ಸ್ಥಾವರ ನೆನೆಯಿತ್ತು ಅಂತ ಹೇಳ್ತಾರೆ. ಜಂಗಮವೇ ಅಧಿಕ ಅಂತ ಹೇಳ್ತಾರೆ. ಜಂಗಮ ಮುಂದಿರಲು ಲಿಂಗ ಪೂಜೆ ಯಾಕೆ ಅಂತ ಕೇಳ್ತಾರೆ. ಜಂಗಮಕ್ಕೆ ಇಂಥ ಸ್ಥಾನವನ್ನ ಕೊಟ್ರು. ಗುರುವಿಗಿಂತಲೂ ಲಿಂಗ, ಲಿಂಗಕ್ಕಿಂತಲೂ ಜಂಗಮ ಅಧಿಕ ಅಂತ ಹೇಳಿದ್ರು. ಜಂಗಮ ಜಗದ್ಭರಿತ ಅಂದ್ರು. ಜಂಗಮವೇ ಪಾವನ ಅಂತ ಹೇಳಿದ್ರು. ಜಂಗಮವೇ ಎಲ್ಲಕ್ಕಿಂತಲೂ ಮಿಗಿಲು ಅಂತನ್ನುವ ಮಾತುಗಳನ್ನ ಕೇಳ್ತಾ ಬರ್ತೀವಿ. ಇಂಥ ಜಂಗಮ ಪ್ರೇಮಿಯಾದ ಬಸವಣ್ಣವರು ಚಂದಯ್ಯನವರ ಮಾತನ್ನೇನಾದ್ರು ತೆಗೆದು ಹಾಕ್ತಾರೇನು? ಇಲ್ಲ. ಚಂದಯ್ಯ ಹೇಳಿದ್ದೇ ಸರಿ. ಚಂದಯ್ಯನ ಮನೆಯ ಹಳೆ ಮಗ ನಾನು, ಆತನ ಚರಣಕ್ಕೆರೆಗಿ ಶುದ್ಧನಾಗ್ತೀನಿ ಅಂತ ಹೇಳಿಬಿಟ್ರು. ಜಂಗಮ ಅಂದಾಗ ಜನನ ಗಮನ ಮರಣಗಳನ್ನ ಮೀರಿದಂತಹ ಮಹಾತ್ಮ ಅಂತ ನಾವು ನೋಡ್ತೀವಿ. ಆತ ಜನನವನ್ನ ಮೀರಿದ್ದಾನೆ, ಮರಣವನ್ನ ಮೀರಿದ್ದಾನೆ, ಗಮನವನ್ನು ಮೀರಿದ್ದಾನ ಅಂತ ಹೇಳಿ ಎಲ್ಲವನ್ನ ಮೀರಿದಂತ ಆ ಸ್ಥಾನ ಪಡೆದಿರ್ತಕ್ಕಂಥ ಪುಣ್ಯಾತ್ಮನಿಗೆ, ಮಹಾತ್ಮನಿಗೆ ಜಂಗಮ ಅಂತ ಕರೆದಿದ್ದ. ಜಂಗಮನ ನಿಲುವು ಎಂಥದ್ದು ಅಂದ್ರೆ ಗಾಳಿ ನೀರು ಬೆಳಕು ಇದ್ದಂಥದ್ದು. ಗಾಳಿ ನೀರು ಬೆಳಕಿದ್ದಂಗ ಆತನ ನಿಲುವು, ಜಂಗಮದ ನಿಲುವು. ಗಾಳಿ ಹೆಂಗ ಎಲ್ಲಾ ಕಡೆ ಸುಳಿದಾಡಿ ಎಲ್ಲರನ್ನ ಜೀವಂತವಾಗಿಟ್ಟದಲ್ಲ, ಎಲ್ಲವನ್ನ ಶುದ್ಧವಾಗಿಟ್ಟದ, ಎಲ್ಲರನ್ನ ಜೀವಂತವಾಗಿಟ್ಟದ, ಎಲ್ಲರೊಳಗ ಸುಳಿದಾಡಿ ಎಲ್ಲರನ್ನ ಬಂಧಿಸಿ ಇಟ್ಟದ. ಹೆಂಗ ಹೂವಿನೊಳಗ ದಾರವನ್ನ ಪೋಣಿಸ್ತಾ ಏನನ್ನ ಒಂದು ಮಾಲೆ ಮಾಡ್ತೀವಿ, ಹಂಗ ನಿಮ್ಮೊಳಗೆಲ್ಲ ದಾರದ ಉಪಾಧಿ ಒಳಗ ಸುಳಿದಾಡಿ ನಮ್ಮೆಲ್ಲರನ್ನ ಬಂಧಿಸಿರುವಂತದ್ದು ಅದೊಂದೇ ದಾರ. ಅದೇನಪ್ಪ? ವಾಯು. ಹೌದಲ್ರಿ? ಗಾಳಿ. ಗಾಳಿ ನೀವು ತಗೊಂಡ್ ಬಿಟ್ಟದ್ದೇ ನಾವು ತಗೋತೀವಿ, ನಾವು ತಗೊಂಡ್ ಬಿಟ್ಟದ್ದೇ ಅವ್ರು ತಗೋತಾರ, ಅವ್ರು ತಗೊಂಡ್ ಬಿಟ್ಟದ್ದೇ ಇನ್ನೊಬ್ರು ತಗೋತಾರ. ಎಲ್ಲರೊಳಗ ಹಾದು ಬರ್ತದ. ನನಗೊಂದು ಬೇರೆ, ನಿಮಗೊಂದು ಬೇರೆ, ಹಿಂಗೇನಿಲ್ಲ. ಇಲ್ಲ. ಮಕ್ಕಳಿಗೊಂದು ಬೇರೆ, ವಯಸ್ಸಾದವರಿಗೊಂದು ಬೇರೆ, ಹೆಣ್ಮಕ್ಳಿಗೊಂದು ಗಾಳಿ ಬೇರೆ, ಗಂಡ್ಮಕ್ಳಿಗೊಂದು ಗಾಳಿ ಬೇರೆ, ಹಿಂಗೇನಿಲ್ಲ. ಎಲ್ಲರೂ ಉಸಿರಾಡೋದು ಅದೊಂದೇ ಗಾಳಿಯನ್ನ. ಎಲ್ಲರನ್ನ ಹೆಂಗದ ಅಪಿಗೊಳ್ತದ ನೋಡ್ರಿ. ಕಾಣಂಗಿಲ್ಲ, ಅನುಭವಕ್ಕೆ ಸಿಗುತ್ತದ. ಕೈಗೆ ಸಿಗಂಗಿಲ್ಲ, ಆದ್ರೆ ನಮ್ಮೆಲ್ಲರನ್ನ ಹಿಡಿದಿಟ್ಟದ. ಹೌದಲ್ರಿ? ಅದೊಂದು ಕ್ಷಣ ಇಲ್ಲ ಅಂದ್ರೆ ನಮಗ ಬದುಕುದ ವಜ್ಜೆ ಆಗ್ತದ. ಆಹಾರ ಇಲ್ಲಿದ್ರೆ ಒಂದಿಟ್ಟು ತಡ್ಕೋಬಹುದೇನೋ, ನೀರ್ ಇಲ್ಲಿದ್ರೆ ಒಂದಿಟ್ಟು ತಡ್ಕೋಬಹುದೇನೋ, ಗಾಳಿ ಇಲ್ಲ ಅಂದ್ರೆ ತಡ್ಕೊಳಕ್ ಆದಿತ್ತೇನು? ಕಾಣದಂತಹದ್ದು ಎಷ್ಟು ಕೆಲಸ ಮಾಡ್ತದ ನೋಡ್ರಿ. ಅದ್ರೊಳಗೆ ಮತ್ತೆ ಪ್ರಕಾರ ಅದಾವ. ತಂಗಾಳಿ ಅಂತದ, ಬಿರುಗಾಳಿ ಅಂತದ, ಸಹಜ ಗಾಳಿ ಅಂತದ, ಶುಷ್ಕ ಗಾಳಿ ಅಂತದ. ಹೌದಲ್ರಿ? ಏನೇನು ಅದ. ಆದ್ರೆ ಇಲ್ಲಿ ಜಂಗಮನಿಗೆ ಏನಂತಾರಂದ್ರೆ ಪ್ರಭುದೇವರು ಅವರು ತಂಗಾಳಿ ಅಂತ ಕರೀತಾರೆ. ಜಂಗಮ ಹೆಂಗ ಸುಳಿತಾನ ಅಂದ್ರೆ ತಂಗಾಳಿಯಂತೆ ಸುಳಿತಾನಂತ. ಜಂಗಮ ಶುಷ್ಕ ಗಾಳಿ ಅಲ್ಲ, ಜಂಗಮ ಬಿರುಗಾಳಿ ಅಲ್ಲ, ಜಂಗಮ ಏನಪ್ಪಾ ಅಂದ್ರೆ ಸಹಜ ಗಾಳಿಯೂ ಅಲ್ಲ, ಆತ ತಂಗಾಳಿ. ಎಲ್ಲರಿಗೂ ಆಹ್ಲಾದಾಗಿರ್ಬೇಕು.
ಇಂಥವ್ರಿಗಟ್ಟ ಅಂಥವ್ರಿಗಟ್ಟ ಅಂತಲ್ಲ. ಜಂಗಮ ಯಾರಿಗೊಬ್ಬರಿಗೆ ಮೀಸಲಲ್ಲ. ಜಂಗಮ ಅನ್ನುವ ಆ ತತ್ವ ಎಂಥದ್ದು ನೋಡ್ರಿ, ಸಾಧನೆ ಮಾಡಿ ಪಡೆಯುವಂತಹದ್ದದು. ಅದೊಂದು ಅಪರೂಪವಾಗಿರುವ ಪದವಿ ಅದು. ಅಂಥ ಜಂಗಮನ ನಿಲುವನ್ನ ಯಾವ ರೀತಿ ವರ್ಣನ ಮಾಡ್ತಾರೆ ಅಂದ್ರೆ ಅದ್ಭುತ. ಜಂಗಮ ಗಾಳಿ ಇದ್ದಂಗ ಸುಳಿದಾಡಿ ಎಲ್ಲರನ್ನ ತಲುಪ್ತಾನೆ, ಎಲ್ಲರನ್ನ ಬದುಕಿಸ್ತಾನೆ, ಎಲ್ಲರ ಒಳ ಹೊರಗೆ ಶುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಗಾಳಿ ಹಂಗೆ ಆತ ಅಂತ. ನೀರಿನಂಗ ಅಂದ್ರು. ನೀರು ನೋಡ್ರಿ ಯಾರಿಗೆ ಬೇಡ, ಎದಕ್ಕೆ ಬೇಡ? ಎದ್ದ ವೇಳೆ ಬೇಕಾಗುವ ನೀರು, ಮಲಗೋವರೆಗೂ ಅದನ್ನ ಬಿಟ್ಟಿರ್ತೀವ? ಅಡಿಗೆಗೂ ಬೇಕು, ಸ್ವಚ್ಛ ಮಾಡ್ಕೊಳ್ಳಿಕ್ಕೂ ಬೇಕು, ಹೌದಲ್ರಿ? ಸಸ್ಯಗಳಿಗೂ ಬೇಕು, ಬೆಳೆ ಬೆಳ್ಕೊಳ್ಳಿಕ್ಕೂ ಬೇಕು, ಮರಗಳನ್ನು ಬೆಳೆಯಕ್ ಬೇಕು. ಎಲ್ಲರಿಗೂ ಕೂಡ ಸಕಲ ಕುಲಕೋಟಿಗೆಲ್ಲ ಬೇಕಾಗ್ತದಲ್ರಿ ನೀರು. ಯಾರಿಗೆ ಬೇಡ ಅಂತೀವಿ? ನೀರಂದ್ರೆ ನೀರ ಇಲ್ರಿ, ಆ ನೀರು ಈ ನೀರು ಅಂತೇನಿಲ್ಲ. ಕೆರೆ ನೀರು, ಹೊಳೆ ನೀರು, ಸಮುದ್ರ ನೀರು ಇರಬಹುದು, ಬೇರೆ ಬೇರೆ. ಅದು ಉಪ್ಪು, ಇದು ಸಿಹಿ, ಅದು ಸಪ್ಪು, ಅದು ಒಗರು ಅಂತ ಇರಬಹುದು. ಆದ್ರೆ ನೀರು ನೀರೇ ಅಲ್ಲಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ನೀರು ಎಲ್ಲರಿಗೂ ಅವಶ್ಯ. ನೀರನ್ನು ನಾವೆಲ್ಲ ಸರಿಯಾಗಿ ಬಳಕೆ ಮಾಡಬೇಕು. ನೀರಿನ ಬಗ್ಗೆ ನಾವು ಬಹಳ ನೋಡಿವಿ, ಈಗ ವಿಶೇಷತಃ ನೋಡೋದೇನು ಅವಶ್ಯ ಇಲ್ಲ. ಆದ್ರೆ ಜಂಗಮನ ಬಗ್ಗೆ ಹೇಳುವಾಗ ಗಾಳಿ ಇದ್ದಂಗ ಅಂತ ಹೇಳಿದ್ರು, ಎರಡನೇದಾಗಿ ನೀರಿದ್ದಂಗಿರಬೇಕು ಅಂತ ಹೇಳಿದ್ರು. ನೀರು ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಹರಿಯುವ ನೀರು ನೋಡ್ರಿ, ಹೊಲ ಮಾಡವಂಗೂ ಅದು ಸಹಾಯ ಮಾಡ್ತದ, ಬಟ್ಟೆ ಬರೆ ತೊಳೆಯುವಂಗೂ ಸಹಾಯ ಮಾಡ್ತದ, ದನ ಕರುಗಳಿಗೆ ಸಹಾಯ ಮಾಡ್ತದ, ಪಕ್ಷಿಗಳಿಗೆ ಸಹಾಯ ಮಾಡ್ತದ, ಗಿಡಗಂಟಿಗಳಿಗೆ ಸಹಾಯ ಮಾಡ್ತದ, ಉಪಕಾರ ಮಾಡ್ತದ. ಜೊತೆಗೆ ನಮ್ಮೆಲ್ಲರ ನಿತ್ಯ ಜೀವನಕ್ಕೆ ಎಷ್ಟು ಉಪಕಾರ ಮಾಡ್ತದ ಅಂದ್ರೆ ಅದ್ಭುತ ಅಂತ ಹೇಳಿ. ಹಾಗಾಗಿ ಜಂಗಮ ಎಲ್ಲರಿಗೂ ಕೂಡ ಬೇಕಾಗುವಂಥವನಾಗಿರ್ಬೇಕು. ಗಾಳಿಯಂತೆ, ನೀರಿನಂತೆ, ಜೊತೆಗೆ ಮತ್ತೊಂದು ಹೇಳಿದ್ರು ಏನಪ್ಪಾ ಅಂದ್ರೆ ಬೆಳಕಿನಂತೆ. ಬೆಳಕು ನೋಡ್ರಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು ಬೆಳಕು. ನಮಗ ಬೇಡ ನಿಮಗ ಬೇಕಂತಿಲ್ಲ, ನಮಗ್ ಕಡಿಮೆ ಇದ್ರೆ ನಡೀತದ, ನಿಮಗ್ ಹೆಚ್ಚಬೇಕಂತೇನಿಲ್ಲ. ಎಲ್ಲರಿಗೂ ಅಷ್ಟೇ ಬೇಕು. ಬೆಳಕಿದ್ರನ ಬದುಕು, ಬೆಳಕಿಲ್ಲ ಅಂದ್ರೆ ಅದೆಂತ ಬದುಕು? ಹಾಗಾಗಿ ಬೆಳಕನ್ನುವಂಥದ್ದು ಹೇಗೆ ಎಲ್ಲರಿಗೂ ಎಲ್ಲದಕ್ಕೂ ಬೇಕು. ಸಸ್ಯಗಳಿಗೂ ಬೇಕ್ರಿ, ಪ್ರಾಣಿ ಪಕ್ಷಿಗಳಿಗೂ ಬೇಕು. ಸೂರ್ಯ ಬರ್ಲಿಲ್ಲ ಅಂದ್ರೆ ಏನಾಗ್ತದ್ರಿ? ಬೆಳೆ ಎಲ್ಲ ಹಳದಿಯಾಗಿ ಹೋಗ್ತಾವ. ನೀರೈತಿ, ನೆಲ ಐತಿ ಕರೆ, ಆದ್ರೆ ಸೂರ್ಯನ ಬೆಳಕು ಬೀಳಿಲ್ಲ, ಬೆಳೆಗಳೆಲ್ಲ ಹಳದಿ ವರ್ಣ ಆಗಿ ಹೋಗ್ತವ, ಸತ್ತು ಹೋಗ್ತವ. ನಂತರದೊಳಗೆ ಅದರಿಂದ ಏನ್ ಬರಬೇಕಾಗಿತ್ತೋ ದವಸ, ಧಾನ್ಯ, ಹಣ್ಣು ಹಂಪ್ಲ ಅವ್ಯಾವು ಬೆಳೆದು ಬರೋದಿಲ್ಲ. ನಮ್ಮ ನಿಮಗ ಜೀವನಕ್ಕೆ ವಜ್ಜೆ ಆಗ್ತದ, ಬಾಳೋಕ್ ವಜ್ಜೆ ಆಗ್ತದ. ಕ್ರಿಮಿಕೀಟಾದಿಗಳಿಗೆ, ಪಶು ಪಕ್ಷಿಗಳಿಗೆ ಹಿಡ್ಕೊಂಡು ನಮ್ಮ ತನಕ ಎಲ್ಲರಿಗೂ ಬಹಳ ತೊಂದರೆ ಆಗ್ತದೆ. ಜೀವನ ಮಾಡೋದೇ ಕಷ್ಟವಾಗ್ತದೆ. ಬೆಳಕು ಬೇಕು ನೋಡ್ರಿ. ಸೂರ್ಯನುದಯ ತಾವರೆಗೆ ಜೀವಾಳ ಅಂತಂದಾರ. ಅದಕ್ಕಿಂತ ಹೆಚ್ಚು ಇನ್ನೊಂದು ವಚನ ನೋಡುವ, ಇದಕ್ಕಿಂತ ವಿಶೇಷವಾದಂದ್ರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಜಗತ್ತಿನ ಎಲ್ಲ ಆಟ ನಡೆಯಕ ಏನ್ ಬೇಕ್ರಿ? ಸೂರ್ಯನ ಬೆಳಕು ಬೇಕೇ ಅಂತೇಳಿ. ಹಾಗೆ ಜಂಗಮ ಗಾಳಿ, ನೀರು, ಬೆಳಕಿದ್ದಂಗಿರಬೇಕು ಅಂತೇಳಿ. ಜಂಗಮ ಅಂದ್ರೆ ಸನ್ಯಾಸಿ ಅಂತಲೂ ಅರ್ಥ ಮಾಡ್ತಾರೆ. ಜಂಗಮ ಅಂದ್ರೆ ಆತ ಸಾಧಕ, ಸಿದ್ಧಿಪುರುಷ ಅಂತಲೂ ಅರ್ಥ ಮಾಡ್ತಾರೆ. ಜಂಗಮ ಅಂದ್ರೆ ಯೋಗಿ ಅಂತ ಅರ್ಥ ಮಾಡ್ತಾರೆ. ಜಂಗಮ ಅಂದ್ರೆ ಸಮಾಜ ಅಂತಲೂ ಅರ್ಥ ಮಾಡ್ತಾರೆ. ಇರ್ಲಿ, ಆದ್ರೆ ಇಲ್ಲಿ ನಾವು ಏನ್ ನೋಡ್ಬೇಕಪ್ಪ ಅಂತ ಕೇಳಿದ್ರೆ, ಜಂಗಮನ ಪೂಜೆ, ಜಂಗಮನ ಸೇವೆ, ಜಂಗಮನ ಆರಾಧನೆ ಅಂತ ಕೇಳುವಾಗ, ಜಂಗಮವೇ ಅಧಿಕ ಅಂತ ನೋಡುವಾಗ, ಇಹ ಪರಗಳನ್ನ ಕಳೆಯುವ ಶಕ್ತಿ ಇದ್ದಾತ ಅಂತ ನೋಡುವಾಗ, ನಾವು ಆತನನ್ನ ಯೋಗಿ ಅಂತನ ನೋಡ್ಬೇಕು, ಮಹಾತ್ಮ ಅಂತನ ನೋಡ್ಬೇಕು, ಸಾಧಕ ಪುರುಷ ಅಂತಾನೆ ನೋಡ್ಬೇಕು, ಅದ್ರಲ್ಲಿ ಸಿದ್ಧಿ ಪುರುಷ ಅಂತಲೇ ನೋಡ್ಬೇಕಾಗಿರುವಂತಹದ್ದು. ಗಾಳಿ ನೀರು ಬೆಳಕಿದ್ದಂಗಿರುವಂತಾತ ಅಂದ ಮೇಲೆ ಮುಗಿತಲ್ಲ. ಹಾಗಾಗಿ ಇಂಥ ಒಂದು ಜಂಗಮ ತತ್ವವನ್ನ ಬಸವಣ್ಣವರು ಬಹಳ ಪ್ರೇಮ ಮಾಡಿದ್ರು. ಚಂದಯ್ಯನವರು ಆ ಪ್ರೇಮ ವ್ಯಕ್ತಪಡಿಸಿದ್ರು ಅಂದ ಮೇಲೆ ಬಸವಣ್ಣವರಂದ್ರು ಅವರಂತೆ ನನ್ನ ಭಾವನೆಯೂ ಕೂಡ ಅಂತ ಒಪ್ಪಿಕೊಂಡ್ರು. ಅವಾಗ ಅಲ್ಲಂ ಪ್ರಭು ಅಂದ್ರು, ಮುಗೀತಲ್ಲಿ ಇನ್ನೇನು? ಅದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಮತ್ತೆ ಇವ್ರು ಅನ್ನೋದು ನನಗ ಲಿಂಗ ಬೇಡ, ಗುರು ಬೇಡ,
ಜಂಗಮ ಸೇವಾ ಸಾಕು, ಜಂಗಮ ಸೇವೆಯಿಂದ ನಾನು ಧನ್ಯ, ನಾನು ಪಾವನ ಅಂತ ಹೇಳ್ಬಿಟ್ರು ಚಂದಯ್ಯ. ಅದರಂಗನ ಬಸವಣ್ಣವರು ಹೇಳಿದ್ರಲ್ಲ, ಇನ್ನೇನು ಹೇಳೋದು, ಆತ ಬಿಡು ಇನ್ನ ಅಂದು ಮತ್ತ ಚನ್ನ ಬಸವಣ್ಣನ ಕಡೆ ನೋಡಿದರು. ಅಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ ಅಲ್ಲಂ ಪ್ರಭುಗಳಿಗೆ. ಆಮೇಲೆ ಚನ್ನ ಬಸವಣ್ಣನ ಕಡೆ ನೋಡಿದರು. ಚನ್ನ ಬಸವಣ್ಣವರು ಅವರದೇ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಚನ್ನ ಬಸವಣ್ಣ ಅಂದ್ರೆ ನಿಮಗೆ ಗುರ್ತು, ಬಸವಣ್ಣನವರ ಸೋದರಳಿಯ ಅಂದ್ರೆ ತಕ್ಷಣ ಗುರ್ತಾದೀತು. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ನಾವು ನೋಡ್ಬೇಕಾದ್ದೇನಂದ್ರೆ, ಷಟ್ಸ್ಥಲ ಜ್ಞಾನಿ ಅಂತ ಕರೆಸ್ಕೊಂಡಿದ್ದಾನೆ, ಅವಿರಳ ಜ್ಞಾನಿ ಅಂತ ಕರೆಸ್ಕೊಂಡಿದ್ದಾನೆ, ಚಿನ್ಮಯ ಜ್ಞಾನಿ ಅಂತ ಕರೆಸ್ಕೊಂಡಿದ್ದಾನೆ, ಬಾಲಯೋಗಿ ಅಂತ ಕರೆಸ್ಕೊಂಡಿದ್ದಾನೆ. ನೋಡ್ರಿ ಎಂಥ ಸಾಧನೆ ಅಂದ್ರೆ, ಸಣ್ಣ ವಯಸ್ಸಿನೊಳಗ ಅಪಾರ ಜ್ಞಾನವನ್ನ ಪಡೆದಾತ ಅನ್ನುವಂತ ವಿಷಯವನ್ನ ನಾವು ನೋಡ್ತಾ ಬರ್ತೀವಿ. ಅಂತ ಅಪ್ರತಿಮ ಜ್ಞಾನಿಯಾಗಿರ್ತಕ್ಕಂಥ ಚನ್ನ ಬಸವಣ್ಣವ್ರು ಇದಕ್ಕೆ ಏನ್ ಹೇಳ್ತಾರ ಅಂತ ಪ್ರಭುದೇವರು ಅವರನ್ನು ನೋಡಿದಾಗ ಅವಾಗ ಅವ್ರು ಹೇಳ್ತಾರ, ಜಂಗಮವೇ ಪರವೆಂದರಿದಡೇನು, ಆ ಜಂಗಮದಂಗವಲ್ಲವೇ ಲಿಂಗ, ಆ ಲಿಂಗ ಚೈತನ್ಯದರಿವೆಲ್ಲವೂ ಜಂಗಮವಲ್ಲವೇ, ಅಂಗವಿಲ್ಲದ ಜೀವ ಆತ್ಮ ನಿಲ್ಲದಂಗಕ್ಕೆ ಸರ್ವಭೋಗ ಸುಖವುಂಟೆ, ಮಣ್ಣಿಲ್ಲದೆ ಮರನುಂಟೆ, ಮರನಿಲ್ಲದೆ ಹಣ್ಣುಂಟೆ, ಹಣ್ಣಿಲ್ಲದೆ ಸ್ವಾದವುಂಟೆ, ಹೀಗೆ ಅರಿಯುವುದಕ್ಕೆ ಕ್ರಮ, ಅಂಗವೇ ಮಣ್ಣು ಲಿಂಗವೇ ಮರನು, ಫಲವೇ ಜಂಗಮ ರುಚಿಯೇ ಪ್ರಸಾದ, ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ, ಸಾಕಾರ ಲಿಂಗವೇ ಜಂಗಮದಂಗವಯ್ಯ ಪ್ರಭುದೇವ ಅಂತ ಹೇಳ್ತಾರೆ. ನೋಡ್ರಿ ಅವ್ರು ಹೇಳಿದ್ರು ಜಂಗಮವೇ ಎಲ್ಲ ಅಂತ ಹೇಳ್ಕೊತ ಬಂದು ಲಿಂಗವನ್ನ ವಲ್ಯ ಅಂದ್ರೆ ಹೆಂಗ, ಲಿಂಗಾನ ಹೂ ಅಂದು ಒಪ್ಕೋತೀನಿ ಅಂದು ಗುರುವನ್ನ ವಲ್ಯ ಅಂದ್ರೆ ಹೆಂಗ, ಗುರು ಬೇಡ ಅಂದ್ರೆ ಹೆಂಗ. ಲಿಂಗ ಹಿಡಿದು ನಾವು ಜಂಗಮವನ್ನ ಹಿಡಿದು ಲಿಂಗವನ್ನ ತೆಗೆದುಹಾಕಕ್ ಬರುವುದಿಲ್ಲ, ಲಿಂಗವನ್ನ ಹಿಡಿದು ಗುರುವನ್ನ ತೆಗೆದುಹಾಕಕ್ ಬರುವುದಿಲ್ಲ, ಒಂದಕ್ಕೊಂದು ಸಂಬಂಧದ ಅಂತಾರವ್ರು. ಅವರಂದ್ರು ಜಂಗಮವೇ ಪರವೆಂದರಿದಡೇನು, ಜಂಗಮವೇ ಪರ, ಜಂಗಮವೇ ಪರಾತ್ಪರ ಅಂತ ತಿಳಿದ್ರೆ ಏನು, ಜಂಗಮದ ಅಂಗವಲ್ಲವೇ ಲಿಂಗ. ಜಂಗಮದ ಅಂಗ ಯಾವುದು ಅಂದ್ರ ಲಿಂಗ, ಲಿಂಗದ ಅಂಗವೇ ಜಂಗಮ, ಜಂಗಮದ ಅಂಗವೇ ಲಿಂಗ. ಹಾಗಾಗಿ ಒಂದನ್ನೊಂದು ಬಿಟ್ಟಿಲ್ಲಲ್ಲ, ಆ ಲಿಂಗ ಚೈತನ್ಯದರಿವೆಲ್ಲವೂ ಜಂಗಮವಲ್ಲವೇ, ಆ ಲಿಂಗದರಿವೇ ಜಂಗಮ. ಜಂಗಮನ ದೇಹ ಲಿಂಗ, ಲಿಂಗದರಿವೇ ಜಂಗಮ. ಅಂಗವಿಲ್ಲದ ಜೀವ ಆತ್ಮನಿಲ್ಲದ ಅಂಗಕ್ಕೆ ಸರ್ವಭೋಗ ಸುಖ ಉಂಟೆ. ಅಂಗ ಇರ್ಲಾರ್ದ ಜೀವ ಇರಾಕ್ ಅಕ್ಕದೇನು? ನಿಮ್ಮ ಜೀವ ಹುಟ್ಟಿ ಬರ್ಬೇಕಂದ್ರ ಏನ್ ಬೇಕ್ರಿ? ದೇಹ ಬೇಕು. ದೇಹ ಇಲ್ಲದ ಬರೀ ಜೀವ ಹುಟ್ಟಿ ಬರಾಕ್ ಆಕ್ಕದೇನ್? ದೇಹ ಇಲ್ಲದೆ ಈ ಜಗತ್ತಿನೊಳಗ ಬರೀ ಜೀವಟ ಬದುಕಾಗತ್ತೆ? ಹೆಂಗ್ ಬದುಕುದದು? ಹಾಗಾಗಿ ಅಂಗವಿಲ್ಲದೆ ಜೀವ ಉಂಟೆ ಅಂತ ಕೇಳ್ತಾರ. ಆತ್ಮನಿಲ್ಲದ ಅಂಗಕ್ಕೆ ಸರ್ವಭೋಗ ಸುಖ ಉಂಟೆ. ನೋಡ್ರಿ, ದೇಹನೂ ಅದ, ಮನಸ್ಸು ಅದ, ಆತ್ಮನ ಇಲ್ಲ ಅನ್ನೋದಾದ್ರೆ ಸರ್ವ ಸುಖ ಭೋಗವನ್ನು ಅನುಭವಿಸುವುದು ಹೆಂಗಿದು? ಮನಸ್ಸಾಗಲಿ ದೇಹವಾಗಲಿ ಆತ್ಮ ಚೇತನವನ್ನ ಪಡ್ಕೊಂಡೇ ಈ ಸರ್ವ ಸುಖ ಭೋಗವನ್ನು ಅನುಭವಿಸ್ಬೇಕಲ್ಲ. ಅಂಗವಿಲ್ಲದ ಜೀವ ಅದು ಹೇಗಪ್ಪ? ಮಣ್ಣಿಲ್ಲದೆ ಮರನುಂಟೆ. ಪ್ರಶ್ನೆ ಮಾಡ್ತಾರ. ಮಣ್ಣಿಲ್ಲದ ಮರ ಹುಟ್ಟುತ್ತದೆ? ಮರನಿಲ್ಲದೆ ಫಲ ಉಂಟೆ? ಮರ ಇಲ್ಲಾರ್ದ ಹಣ್ಣು ಗಿಣ್ಣು ಹುಟ್ಟುತ್ತವೆ? ಹಣ್ಣಿಲ್ಲದೆ ಸವಿ ಉಂಟೆ? ನೋಡ್ರಿ, ಹಣ್ಣಿಲ್ದ ಸವಿ ಎಲ್ಲಿಂದ ಬರಬೇಕದು? ಆಮೇಲೆ ಸವಿ ಇಲ್ಲದೆ ಅವ್ರು ಹೇಳ್ತಾರ ಹಣ್ಣಿಲ್ಲದೆ ಸ್ವಾದ ಉಂಟ. ಹೀಗೆ ಅರಿವುದಕ್ಕೆ ಕ್ರಮ ಅಂಗವೇ ಮಣ್ಣು ಅವರಂತಾರ. ನೋಡ್ರಿ, ಹಿಂಗ ಮಣ್ಣಿಗೆ ಏನ್ರಿ, ಹಣ್ಣಿಗೆ ಮರ ಬೇಕು, ಮರಕ್ಕೆ ಮಣ್ಣು ಬೇಕು. ಹಂಗಿಲ್ಲಿ ಹೇಳ್ತಾರ ಒಂದು ಕ್ರಮ. ಅಂಗವೇ ಮಣ್ಣು, ಅಂಗ ಅಂದ್ರೇನೆ ಮಣ್ಣು, ಲಿಂಗ ಅಂದ್ರೆ ಮರ, ಫಲ ಅಂದ್ರೆ ಜಂಗಮ, ಸ್ವಾದ ಅಂದ್ರೆ ಅದು ಪ್ರಸಾದ ಅಂತ ಹೇಳಿದ್ರು. ರುಚಿ ಸವಿ ಬೇಕು ಅಂದ್ರೆ ಹಣ್ಣು ಬೇಕು, ಹಣ್ಣು ಬೇಕು ಅಂದ್ರೆ ಮರ ಬೇಕು, ಮರ ಬೇಕು ಅಂದ್ರೆ ಮಣ್ಣು ಬೇಕು. ಒಂದಕ್ಕೊಂದು ಸಂಬಂಧ ಅದ, ಒಂದು ಕ್ರಮ ಐತಿ ಇದಕ್ಕ. ಅದಕ್ಕೆ ಅವ್ರಂದ್ರು ಅಂಗ, ಅಂಗಕ್ಕ ಲಿಂಗ, ಮತ್ತೇನಪ್ಪ ಲಿಂಗಕ್ಕ ಜಂಗಮ, ಮತ್ತ ಜಂಗಮಕ್ಕ ಪ್ರಸಾದ, ಇವು ಬೇಕು. ಅಂಗದಿಂದ ಲಿಂಗ, ಲಿಂಗದಿಂದ ಜಂಗಮ, ಜಂಗಮದಿಂದ ಪ್ರಸಾದ.
ಹಿಂಗೊಂದು ಕ್ರಮ ಹಿಡ್ಕೊಂಡು ಹೋದ್ರೆ ಏನಪ್ಪಾ ಅಂದ್ರೆ ಸಾಕಾರ ಲಿಂಗವೇ ಜಂಗಮದಂಗವಯ್ಯ ಪ್ರಭುವೇ. ಹಿಂಗ್ ಹೋದ್ರೆ ಒಂದು ಕ್ರಮ ಸರಿ ಆಗ್ತದ ಅನ್ನುವಂಥ ವಿಚಾರವನ್ನೇ ಅವರು ಹೇಳಿದಾಗ ಆಗ ಒಪ್ಪಬೇಕಾಯ್ತು. ಚಂದಯ್ಯ ಮತ್ತೊಂದು ಮಾತಾಡ್ಲಿಲ್ಲ. ಹೌದು, ಇದು ಸರಿ. ಒಂದನ್ನ ಒಂದು ಆಶ್ರಯಿಸಿರುವಾಗ, ಒಂದ್ ಹಿಡ್ಕೊಂಡೇ ಒಂದು ಬೆಳೆಯುವಾಗ ಯಾವುದನ್ನ ಬಿಟ್ಟು ಯಾವುದನ್ನು ಸಾಧಿಸೋಕ್ ಬರೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ಚಂದಯ್ಯನವ್ರು ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ಒಪ್ಪಿಗೆ ಕೊಡ್ತಾರ, ಲಿಂಗವನ್ನ ಕಟ್ಟಿಕೊಳ್ಳುವಂತ ಮನಸ್ಸು ಮಾಡ್ತಾರ ಅಂತ ಹೇಳಿ. ನಮಗ ನಿಮಗ ಏನಾರ ಹಿಂಗ್ ಚರ್ಚೆ ಹತ್ತಿದ್ರೆ ಮುಗಿತಿತ್ತೇನ್ರಿ? ಒಂದೇದ್ದು ನಮಗೂ ನಿಮಗೂ ಚರ್ಚೆ ಚಾಲುವಾಗಿದ್ರ ಇಷ್ಟು ಸೂಕ್ಷ್ಮ, ಇಷ್ಟು ತಾತ್ವಿಕ, ಇಷ್ಟು ಸರಳ ತಿಳಿಯುವಂಗ ಚರ್ಚೆ ಮಾಡ್ತಿದ್ದಿಲ್ಲ ನಾವು. ತಿಳಿಸುವಂಗ ಅವರು ಮಾಡ್ತಿದ್ದಿಲ್ಲ, ತಿಳ್ಕೊಳ್ಳುವಂಗ ನಾವು ಮಾತಾಡ್ತಿದ್ದಿಲ್ಲ. ಹೌದಲ್ರಿ? ಇಲ್ಲಿ ಅನುಭವ ಮಂಟಪದೊಳಗ ಎಂಥ ವಾತಾವರಣ ನಿರ್ಮಾಣ ಮಾಡಿದ್ರಂದ್ರ ಹೇಳೋದಕ್ಕೊಂದು ಮುಕ್ತ ಅವಕಾಶ, ಕೇಳೋದಕ್ಕೊಂದು ಮುಕ್ತ ಅವಕಾಶ. ಹೇಳಿ ಕೇಳುವಲ್ಲಿ ನಾನು ಅನ್ನೋದಿಲ್ಲ, ಮತ್ತ ನಂದ ಖರೆ ಅಂತಿಲ್ಲ, ಮತ್ತೆ ನಂದ ಸಾಧಿಸ್ಬೇಕನ್ನುವುದಿಲ್ಲ. ಏನೇ ಇದ್ರೂ ಕೂಡ ತತ್ವವನ್ನ ಹಿಡದೆ ಮಾತಾಡಬೇಕು, ತಾತ್ವಿಕವಾಗಿಯೇ ಮಾತಾಡಬೇಕು, ಧರ್ಮ ಹಿಡದೆ ಮಾತಾಡಬೇಕು, ಮತ್ತ ಅದನ್ನ ತಿಳಿಸಿ ಹೇಳೋದಕ್ಕಾಗಿಯೇ ಮಾತಾಡಬೇಕು. ತಾನು ಅದನ್ನ ತಿಳಿದೇ ಮಾತಾಡಿರ್ಬೇಕು. ಮತ್ತಲ್ಲಿ ವಾದ ಸಲ್ಲದು. ಸಮಾನ ಮನಸ್ಕತೆಯಿಂದ ಒಬ್ಬರದನ್ನು ಒಬ್ಬರು ಸ್ವೀಕರಿಸುವಂತದ್ದಿರಬೇಕು ಅನ್ನುವ ವಾತಾವರಣ ಅಲ್ಲಿತ್ತು. ನಿಮ್ಮ ನಡುವೆ ಜಗಳ ಚಾಲು ಆದ್ವು ಅಂದ್ರೆ ಯಾರ್ಯಾರು ಒಪ್ಪದೇ ಇಲ್ಲ. ಎಟ್ ಹೇಳಿದ್ರು ನಿನಗ್ ತಿಳಿಯುವುದೇ ಇಲ್ಲ ಅಂತ ಅವ್ರ ಅನ್ನೋದ. ನಾವೇನ್ ಅನ್ನೋದಪ್ಪ ಅಂತಂದ್ರೆ ನಿನಗ ಬರೇ ನಿಂದ ಖರೆ ಅನ್ನೋದಾಯ್ತು, ನಿನಗ ನಂದಟ್ ನೀ ಕೇಳವಲ್ಲಿ ಅಂತ ಇವ. ನೋಡ್ರಿ, ಇಬ್ಬರಿಗೂ ತಮ್ಮದೇ ಸರಿ ಅನ್ನುವಂತ ಭಾವನಾ, ತಮ್ಮದೇ ಕೇಳಬೇಕು ಅನ್ನುವ ಭಾವನಾ. ಹಿಂಗ ಅಹಂಕಾರದಿಂದ, ಮಮಕಾರದಿಂದ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ನಾವು ಮಾತಾಡಿದ್ರೆ ನಮ್ಮ ಮಾತಿಗೆ ಏನ್ ಅರ್ಥ, ನಮ್ಮ ಮಾತಿಗೆ ಯಾವ ತೂಕ, ನಮ್ಮ ಮಾತಿನಿಂದ ಆಗುವಂತ ಪರಿಣಾಮ ಆದರೂ ಏನು? ಹಂಗಾಗಿ ನಮ್ಮವೆಲ್ಲ ವಾದ, ಆಮೇಲೆ ಸಂವಾದ ಆಗದೇ ಇಲ್ಲ ಬಿಡ್ರಿ. ನಮ್ಮವೆಲ್ಲ ವಾದ, ವಿವಾದ, ವಾಗ್ವಾದ, ಮುಂದ್ರಿ ನೀನು ಬೆಳ್ಕೊಂತ ಹೋಗ್ಬಿಡುತ್ತ. ಪಡೆದಾಟನೆ ವಾಗ್ವಾದದ ನಂತರದೊಳಗೆ ವಾದ, ವಿವಾದ, ವಾಗ್ವಾದ, ಹೊಡೆದಾಟ, ಬೆಡದಾಟ. ಈಗಂತೂ ಎಲ್ಲಿಗೆ ಬಂದಾರ ಅಂದ್ರ ಹತ್ತೇನೆ ಬಡದಾಟ ಇಷ್ಟ ಇಲ್ಲ. ಈಗ ಮುಗಿಸೇ ಬಿಡ, ನಂದು ಕೇಳಿಲ್ಲವ, ಬೇಡ ಅವ ಇರೋದೇ ಬೇಡ. ಏನಾಗ್ಯಾರ, ಇವರೇ ಸಾರ್ವಭೌಮರ ಆಗಿಬಿಟ್ಟಾರ, ಇವರೇ ಬ್ರಹ್ಮ ವಿಷ್ಣು ಮಹೇಶ್ವರರಾಗ್ಬಿಟ್ಟಾರ. ಹಾಗಾಗಿ ಏನಾಗ್ಯದ ಅಂತ ಕೇಳಿದ್ರೆ ಇವತ್ತು ಒಂದು ಜೀವದ ಬೆಲೆ ಸರಿಯಾಗಿ ತಿಳ್ಕೋವಲ್ರು. ಎಷ್ಟು ಹತ್ಯೆ ನಡೆದಾವಂದ್ರ ಏನು ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು, ದೊಡ್ಡವರು, ಏನು ತಂದೆವು, ತಾಯಿವು, ಹೆಂಡತಿವು, ಗಂಡನು, ಮಕ್ಕಳು, ಸ್ನೇಹಿತರು, ಪ್ರೇಮಿಗಳು, ಏನ್ ನೋಡ್ಬೇಕು. ಹತ್ಯೆ ಇಂಥವ್ರದಂತಿಲ್ಲ. ಯಾಕೆ ಹಿಂಗ್ ನಡೆದದ ಅಂತಂದ್ರೆ ಎಂಥ ಕ್ರೂರ ಮನಸ್ಥಿತಿ ಬೆಳೆದದಲ್ಲ ಅನಿಸ್ತದೆ. ಯಾಕೆಷ್ಟು ಕ್ರೂರ ಮನಸ್ಥಿತಿ ಬೆಳೆದದ ಅಂದ್ರೆ ತಿನ್ನೋದು ಎಂತ ತಿಂತೀವಲ್ಲ, ಮತ್ ನಮ್ ವಿಚಾರನೂ ಅಂತವ, ನಮ್ ಭಾವನಾನು ಅಂತದ ಆಗ್ತದ. ಕೊಂದ ತಿಂತೀವಿ ಅಂದ ಮೇಲೆ ಆ ಭಾವನಾ ನಮಗ್ ಬರಬೇಕಲ್ರಿ. ಪ್ರಾಣಿ ಭಾವನಾನ ಬರ್ಬೇಕಲ್ಲ ನಮಗ್, ಬೇರೆ ಏನ್ ಬರ್ತಾವ? ಹಣ್ಣು ಹೂವಿನಂತ ಕೋಮಲ ಭಾವನಾ ಎಲ್ಲಿ ಬರ್ಬೇಕು ನಮಗ? ದವಸ ಧಾನ್ಯದಂತ ಕೋಮಲ ಭಾವನಾ ಎಲ್ಲಿ ಬರ್ಬೇಕು ನಮಗ? ನಾವೇನು ತಿಂತೀವಲ್ಲ ನಾವು ಮತ್ತೆ ಅದನ್ನ ರೂಢಿ ಮಾಡ್ಕೋತೀವಿ. ನಮಗ ರಕ್ತ ಅಂದ್ರೆ ನಮಗೇನ್ ಅನ್ಸೋದೇ ಇಲ್ಲ. ಹತ್ಯೆ ಅಂದ್ರೆ ಏನು ಅನ್ಸೋದಿಲ್ಲ, ರಕ್ತ ಅಂದ್ರೆ ಏನು ಅನ್ಸೋದಿಲ್ಲ, ಕೈ ಕಾಲು ತಲಿ ಮಾಂಸ ತಿನ್ನುವುದಂದ್ರೆ ಏನು ಅನ್ಸೋದಿಲ್ಲ. ಅಂದ ಮೇಲೆ ನಾವು ಮನುಷ್ಯರನ್ನು ಕೂಡ ಹಂಗ ನೋಡಕ್ ಶುರು ಮಾಡ್ತೀವಿ. ಅದ ಕ್ರೂರ ಭಾವನಾನ ಬೆಳೀತದ ನಮಗ. ಹಂಗಾಗಿ ಯಾಕ ಕೊಲೆ ಮಾಡೋರಿಗೆ ಯಾಕ ಅದಕ್ಕೇನು ಕೆಟ್ಟ ಅನ್ಸೋದಿಲ್ಲ ಅಂತಂದ್ರ, ಯಾಕ ಅವ್ರಿಗೇನು ಅನ್ಸೋದಿಲ್ಲ ಅಂದ್ರೆ ಬಹುಶಃ ಹಿಂಗ ಆಗ್ತದಲ್ಲ, ಅವ್ರಿಗೇನು ಒಂದು ಜೀವ ತೆಗಿಯೋದಂದ್ರೆ ಏನು ಅನ್ಸೋದೇ ಇಲ್ಲ. ಓಡಾಡುವ ಕೋಳಿ ತಗೊಂಡ್ ಪಟ್ನ ಕೊಯ್ತಾರ ಅಂದ್ರೆ ಅವ್ರಿಗೇನ್ ಅನ್ಸ್ಬೇಕು? ಹೌದಲ್ಲ, ಅದೊಂದು ಜೀವ, ಏನು ಅನ್ಸೋದೇ ಇಲ್ಲ ಅವರಿಗೆ. ಜೀವ ಐತಿ ಪಾಪ, ಒದ್ದಾಡ್ತದ, ಅದಕ್ಕೂ ನೋವು ಆಗ್ತದ, ಅದಕ್ಕೂ ಭಾವನಾ ಅದ, ಅದಕ್ಕೆ ಹಿಂಸಾ ಆಗ್ತದ. ಅದು ಪಾಪ ಇನ್ನು ಎಷ್ಟು ದಿನ ಬಾಳ್ಬೇಕಾಗಿತ್ತೋ ಏನೋ, ಇವತ್ತ ನಾನು ಅದನ್ನ ಹತ್ಯೆ ಮಾಡಿದ್ರೆ ಎಂತ ಪಾಪ. ಈ ವಿಚಾರನ ಇಲ್ಲದ ಮನುಷ್ಯನಿಗೆ ಮತ್ತ ಇನ್ನೊಬ್ಬರದ್ದು ಹೆಂಗ್ ತಿಳಿತದ ಹೇಳ್ರಿ? ಸಣ್ಣದ ಕೊಲ್ಕೋತ ಬಂದವ, ಏನು ಕೋಳಿಯನ್ನ ಕೊಂದ, ಆಡನ್ನ ಕೊಂದ, ಕುರಿಯನ್ನ ಕೊಂದ, ಕೋಣವನ್ನ ಕೊಂದ, ಹೌದಲ್ರಿ? ಇವನ್ನೆಲ್ಲ ಒಂದಕ್ಕಿಂತ ಒಂದನ್ನ ಕೊಲ್ಕೋತ ಹೋದಾಗ ಅದ್ರ ಭಾವನಾ ಅರ್ಥ ಆಗ್ಲಿಲ್ಲ, ಅದ್ರ ಜೀವನ ಅರ್ಥ ಆಗ್ಲಿಲ್ಲ, ಅದರ ನೋವು ಅರ್ಥ ಆಗ್ಲಿಲ್ಲ, ಅದರ ಹಿಂಸಾ ಅರ್ಥ ಆಗ್ಲಿಲ್ಲ, ಅದರ ಏನು ಒದ್ದಾಟ ಇವನಿಗೆ ಅರ್ಥ ಆಗ್ಲಿಲ್ಲ ಅಂತಂದಾಗ ಮತ್ ಇವನ್ ಮನಸ್ಸು ಏನಾದಂಗ ಆಗ್ತದ್ರಿ? ಅದು ಹೊರಟಾಕೊಂತ ಹೋಗಿಬಿಡ್ತದ, ಕ್ರೂರ ಹಾಕೊಂತ ಹೋಗಿಬಿಡ್ತದ. ಹಂಗಾಗಿ ಇವ
ಮನುಷ್ಯನ ಜೀವ ತೆಗಿಯಕ್ಕೂ ಹಿಂದ್ ಮುಂದೆ ಮಾಡಂಗಿಲ್ಲ. ಇನ್ನು ಕೆಲವು ಎಂತಾವ್ ಅಂದ್ರೆ ಹೇಳಬಾರ್ದು ಅಂತಾವ್. ಯಾಕಂದ್ರೆ ಇಂಥ ಮಾತುಗಳನ್ನ ಹೇಳೋದ್ರಿಂದಲೂ ಎಷ್ಟೋ ಜನ ಪ್ರೇರಣೆ ಪಡ್ಕೊಂಡ್ಬಿಡ್ತಾರೆ. ಹೇಳಬಾರ್ದು. ನಾವು ಯಾರೋ ಹೇಳಿದ್ರು ಪೇಪರ್ ಬರೀ ಯುವ ಸುದ್ದಿ ಅಂದ್ಗಳು ಪೇಪರ್ ತರಿಸೋದು ಬಿಟ್ಟು ಕೆಲವ್ರಂದ್ರು ಜನರಲ್ ನಾಲೆಜ್ ಗೊತ್ತಾಗಬೇಕಲ್ಲ. ಏನ್ ಜನರಲ್ ನಾಲೆಜ್? ಕೊಲೆ ಸುಲಿಗೆ ಅಂತ ಜನ ಬಡದಾಡಿದ್ರು ಆದಾತು ಇದಾತು. ಇದು ಏನ್ ಮಾಡೋದದ ತಗೊಂಡು ನಾವು ಅಂತ. ನಾವೇನು ಹೌದಪ್ಪ ಬಾಳ ಜಾಣ್ರಪ್ಪ, ಪ್ರಸ್ತುತ ವಿದ್ಯಮಾನ ತಿಳ್ಕೊಂಡವ್ರು ಅಂತ ಅನಿಸ್ಕೊಂಡರ ನಾವೇನ್ ಮಾಡೋದದ? ಬೇಡಪ್ಪ ತಿಳುವಳಿಕೆ ಅಂತೇಳಿ. ಏನಾಗ್ಯದಂದ್ರೆ ಇವತ್ತು ಅವ್ರು ಮಾಡೋ ಇವ್ರು ಮಾಡೋ ತಪ್ಪುಗಳನ್ನ ನಾವು ಹೇಳಿಬಿಡ್ತೀವ್ರಿ. ಸುಧಾರಿಸ್ಬೇಕಂತ ಹೇಳಿದ್ರು ಕೂಡ ಏನಾಗ್ತದ ಅಂದ್ರೆ ಮನಸ್ಸು ಬರೀ ನೆಗೆಟಿವ್ ಇರೋದನ್ನ ಹಿಡ್ಕೊಂಡ್ಬಿಡ್ತದ್ರಿ, ಪಾಸಿಟಿವ್ ಹಿಡ್ಕೊಳಂಗೇನ್ರಿ. ಒಳ್ಳೇದನ್ನ ಹಿಡ್ಕೊಳ್ಳಲ್ಲ, ಸುಲಭವಾಗಿ ಕೆಟ್ಟದ್ದನ್ನೇ ಹಿಡ್ಕೊಂಡ್ಬಿಡ್ತದೆ. ಏನಾಗ್ತದ ನೋಡಲ್ಲ ಅವನು ಮಾಡಕತ್ತಾನ, ನೋಡಲ್ಲಿ ಇವನು ಮಾಡಕತ್ತಾನ, ನೋಡಲ್ಲಿ ಅಲ್ಲಿ ಅದ ನಡೆದತಿ, ನೋಡಲ್ಲಿ ಇಲ್ಲಿ ಇದ ನಡೆದತಿ, ನಾ ಮಾಡಿದ್ರೆ ಏನ್ ತಪ್ಪು ಹಿಂಗ್ ತಗೊಳಕತ್ತಾರ್ರಿ ಅದನ್ನೀಗ. ಏನಂದ್ರ ಅಯ್ಯೋ ಪಾಪ ನಾ ಇಂಥದ್ ಮಾಡ್ಬಾರ್ದು ಹಿಂಗ್ ತಗೊಳಂಗಿಲ್ರಿ. ನೋಡಲ್ಲಿ ನಾ ಏನ್ ತಪ್ಪು ಮಾಡಕತ್ತೀನಿ, ಅವನು ಮಾಡ್ಯಾನ ಇವನು ಮಾಡ್ಯಾನ, ನನ್ನ ಎಡದವನು ಮಾಡಕತ್ತಾನ, ನನ್ನ ಬಲದವನು ಮಾಡಕತ್ತಾನ, ನಾ ಮಾಡಿದ್ರೆ ಏನ್ ತಪ್ಪು ನೋಡ್ರಿ ಇವನು ಮಾಡಕ ಚಾಲು. ಹಾಗಾಗಿ ಇನ್ನೊಬ್ಬರ ತಪ್ಪನ್ನ ನೋಡಿ ತಾನು ತಪ್ಪನ್ನ ಮಾಡುವಂತ, ಅವರಿವರು ಮಾಡುವ ತಪ್ಪುಗಳನ್ನ 10 ಮಂದಿ ಮಾಡ್ಯಾರ ಅಂದ್ರೆ ಅದೇನ್ ತಪ್ಪಲ್ಲ, ನಾನು ಮಾಡಿದ್ರೆ ಆತು ಅಂತ. 10 ಮಂದಿ ಕುಡಿಯೋದನ್ನ ನೋಡಿ 11ನೇದ ಚಾಲು ಮಾಡಿದ. 10 ಮಂದಿ ಹೆಂಡ ಕಂಡ ಜೊತೆ ತಿನ್ನೋದು ನೋಡಿ ಇವನು ತಿನ್ನಕ್ ಚಾಲು ಮಾಡ್ದ. ಏನು ಬೇಡಿತಿತ್ತಾರಂದ್ರ ಇವತ್ತು ಟಿವಿ ಒಳಗ್ ಬರೀ ಅದ ಪ್ರಚಾರ ರೀ. ಸಿನಿಮಾ ನೋಡ್ರಿ, ಧಾರಾವಾಹಿ ನೋಡ್ರಿ, ಏನ ನೋಡ್ರಿ, ಎಲ್ಲದ್ರೊಳಗೆ ಏನ್ ಪ್ರಚಾರ ಅಂದ್ರೆ ಮಧ್ಯ ಮಾಂಸದ ಪ್ರಚಾರನೇ ಹೆಚ್ಚಿಗೆ ಅದ, ವ್ಯಸನಗಳ ಪ್ರಚಾರನೇ ಹೆಚ್ಚಿಗೆ ಅದ. ಮತ್ ಈ ಜನರ ಮನಸ್ಥಿತಿನೂ ಹಂಗ ಐತ್ರಿ. ಇಲ್ಲಿ ಪ್ರವಚನ ನಡೆದಿದೆ, ಎಷ್ಟ್ ತೋರಿಸ್ತಾರೆ? ತೋರ್ಸಂಗಿಲ್ಲ ಅಂತಾವೆಲ್ಲ. ಇಲ್ಲಿ ಒಂದ್ ಆಕ್ಸಿಡೆಂಟ್ ಆಗ್ಯದ, ಹಗಲೆಲ್ಲ ತೋರ್ಸುದು. ಇಲ್ಲೊಂದು ಅನಾಚಾರ ಆಗ್ಯದ, ಹಗಲೆಲ್ಲ ತೋರ್ಸುದು. ಇಲ್ಲೊಂದು ಅತ್ಯಾಚಾರ ಆಗ್ಯದ, ಹಗಲೆಲ್ಲ ತೋರ್ಸುದು. ಇಂಚಿಂಚು ಹೇಳುದದನ್ನ, ಇಂಚಿಂಚು ಅಂದ್ರೆ ಇನ್ನೊಬ್ರು ಕಲ್ಕೊಳ್ಳಿ ಅದನ್ನೆಲ್ಲ. ಏನ್ ನೋಡ್ರಿ ಇದೆಲ್ಲ. ಹಾಗಾಗಿ ಅವರ ಇವರ ತಪ್ಪುಗಳನ್ನ ನೋಡಿ 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 ಒಬ್ಬ ಹೊಸ ತಪ್ಪು ಮಾಡೋ ಹುಟ್ಟುಕೊತಾನೆ, ತಪ್ಪುಗಾರ ಹುಟ್ಟುಕೊತಾನೆ. ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಸುಧಾರಿಸಿಕೊಳ್ಬೇಕಾಗ್ಯದ್ರಿ. ಶರಣರು ನೋಡ್ರಿ, ಇನ್ನೊಬ್ಬರ ತಪ್ಪು ನೋಡಿ ಸುಧಾರಿಸ್ಕೊಂಡ್ಬಿಟ್ರ ಅವರು. ಇನ್ನೊಬ್ಬರ ತಪ್ಪು ನೋಡಿ ಅಲ್ಲ, ನಿಂದ ತಪ್ಪಪ್ಪ ಅಂತ ಹೇಳಿದಗಳೇ ಸುಧಾರಿಸಿಕೊಂಡ್ರು. ನಾವು ಹಂಗ್ ಮಾಡಂಗಿಲ್ಲ. ಒಬ್ರು ನಮ್ ತಪ್ಪು ಹೇಳ್ಯಾರ ಅಂದ್ರೆ ಇನ್ನುಳಿದ ಅವ್ರ ತಪ್ಪು ಏನೇನದಾವ್ ನಾವು ನೋಡಕ್ ಪ್ರಯತ್ನ ಮಾಡ್ತೀವಿ, ಲಿಸ್ಟ ಮಾಡ್ತೀವಿ ನಾವೆಲ್ಲ. ನಂದು ಒಂದ್ ಹೇಳ್ಯಾನಂದ್ರ ಅವಂದೊಂದ್ 2 ಯಾಕ ಹೇಳೇ ಬಿಡು ನಾವು ಅಂತ ಹೇಳಿ. ನನಗವ ಹಿಂಗ್ ತಿದ್ಕೋ ಅಂದಾನಲ್ಲ, ಅವ ಏನು ಶುದ್ಧ ಅದಾನ, ನಾ ಅದನ್ನ ಅವ್ನ್ ಹೇಳತ್ತೇನಿ. ಹಿಂಗ ನಮ್ ಬುದ್ಧಿ. ಸುಧಾರಿಸ್ಕೋಬೇಕು, ಶುದ್ಧ ಆಗ್ಬೇಕು ಅಂತಿಲ್ಲ. ಹೇಳಾವ ಕೇಳಾವ ಇಬ್ರು ಹಿಂಗಾದ್ರೆ ಗತಿ ಏನದ? ಅದಕ್ಕೇನ್ ಹೇಳಿದ್ರು, ಇನ್ನೊಬ್ಬರ ದೋಷಗಳನ್ನ ನೋಡಾಕ್ ಹೋಗ್ಬೇಡ್ರಿ. ತಿದ್ದುಕೊಳ್ಳೋದನ್ನ ನಮಗ್ ಹೇಳಾಕತ್ತಾರ ಅಂದ್ರೆ ತಿದ್ದುಕೊಂಡ್ರೆ ಯಾರಿಗ ಒಳ್ಳೇದ್ರಿ? ನಮಗ ಒಳ್ಳೇದಲ್ಲೇನ. ತಿದ್ದುಕೊಂಡ್ರೆ ನಮಗ ಒಳ್ಳೇದು ಅಂತ ತಿಳ್ಕೊಂಡ್ಬಿಟ್ರೆ ಆಗ್ತದ? ಹಂಗ್ ತಿಳ್ಕೊಳಂಗಿಲ್ಲ. ಅಹಂಕಾರ ಎಷ್ಟು ಅಂದ್ರೆ ಮನುಷ್ಯನಿಗೆ ನನಗ್ ಹೇಳ್ತಾನಲ್ಲವ ಅಂತ ನೋಡ್ರಿ, ನನಗ್ ಹೇಳ್ತಾನಲ್ಲ ಅವಂದೆಟ್ಟದಾವ. ಹಿಂಗ ಲೆಕ್ಕ ಹಾಕಿದಿವಿ ಅಂದ್ರೆ ಯಾರನ್ನ ಸುಧಾರಿಸೋದು, ಯಾರ್ಯಾರು ಸುಧಾರಣೆ ಆಗೋದು, ನಮ್ಮಿಂದ ಏನಾಗಕ್ ಸಾಧ್ಯದ ಜಗತ್ತಿಗೆಲ್ಲ? ಹಾಗಾಗಿ ನೋಡ್ರಿ, ನಮ್ಮ ತಪ್ಪುಗಳನ್ನ ನಾವು ಸುಧಾರಿಸಿಕೊಳ್ಬೇಕು. ಒಂದೇದ್ದು, ನಮ್ಮ ತಪ್ಪುಗಳನ್ನ ಸುಧಾರಿಸಿಕೊಳ್ತಾನ ಇನ್ನೊಬ್ಬರ ತಪ್ಪುಗಳನ್ನ ಸುಧಾರಿಸಿಕೊಳ್ಳೋದಕ್ಕೆ ಸಹಾಯ ಮಾಡ್ಬೇಕ್ರಿ. ಹಂಗಂತ ಬರೀ ಹೇಳೋದೇ ಕಾಯಕ ಅಂತಲ್ಲ, ನಮ್ಮ ತಪ್ಪುಗಳನ್ನ ಸುಧಾರಿಸಿಕೊಳ್ತಾನೆ ಹೇಳುವಂತಹದ್ದು ಮಾಡ್ಬೇಕು. ಯಾಕಂದ್ರೆ ಬರೀ ನಮ್ದಟ ನಾವು ಸುಧಾರಿಸ್ಕೋತೀವ ಅಂದ್ರೆ ಮತ್ತೆ ನೀವೆಲ್ಲ ಮನ್ಯಾಗ ಹಂಗ ಮಾಡಕತ್ರ ಮಕ್ಳ ಹೆಂಗ್ ಸುಧಾರಿಸ್ಬೇಕವು? ನೀವು ಹೇಳಬೇಕಾಗ್ತದ ಅವರಿಗೆ. ಹಾಗಾಗಿ ನೋಡ್ರಿ, ಆ ರಾಮನಿಗೆ ರಾವಣ ಕೇಳಿದ್ನಂತ, ಅಲ್ಲ ನೀ ನನಗಿಂತೂ ಬಹಳ ಸಣ್ಣವ, ನನಗಿಂತೂ ನೀ ಬಹಳ ಸಣ್ಣವ. ಎಷ್ಟು ಸಣ್ಣವ? ವಿದ್ಯೆ ಒಳಗೂ ಸಣ್ಣವ, ಆಮೇಲೆ ವಯಸ್ಸಿನಾಗೂ ಸಣ್ಣವ, ರಾಜ್ಯದೊಳಗೂ ಸಣ್ಣ ರಾಜ್ಯ ನಿಂದ ನನಗಿಂತ, ನಿನಗಿಂತ ಸಂಪದ್ಭರಿತ ರಾಜ್ಯ ನನ್ನದು, ನನ್ನ ಸೈನ್ಯಕ್ಕಿಂತ ನಿನ್ನ ಸೈನ್ಯ ಬಹಳ ಸಣ್ಣದು, ಮತ್ತೆ ನನ್ನ ಶಕ್ತಿಗಿಂತ ನಿನ್ನ ಶಕ್ತಿ ಬಹಳ ಸಣ್ಣದು. ನನಗೆ 10 ತಲೆ, ನಿಂದು 1 ತಲೆ, ನನಗೆ 64 ವಿದ್ಯೆ ಗೊತ್ತು, ನಿನಗ್ 1 ಗೊತ್ತು. ಹಿಂಗೆಲ್ಲ ಹೇಳ್ಕೊತ ಹೋದ್ನಂತ್ರಿ. ಇಷ್ಟೆಲ್ಲ ನನಗಿಂತಲೂ ಕಡಿಮೆ ಇದ್ರು, ನನಗಿಂತಲೂ ಸಣ್ಣವಿದ್ರು, ನೀ ಹೆಂಗ ಪೂಜ್ಯವಾನಾದಿ, ನೀನ್ ಹೆಂಗ ಎಲ್ಲದ್ರೊಳಗ ಜಯಶೀಲನಾದಿ, ನೀ ಹೆಂಗ ದೇವರಾದಿ ಅಂತ ರಾವಣ ಅವನನ್ನ ಕೇಳುವಾಗ ಅವ ಅಂದಂತ, ಏನಿಲ್ಲಪ್ಪ ಧರ್ಮದಂಗ ನಡ್ಕೊಂಡಿನ ಅನ್ನೋದು ಅಟ್ಟು ಬಿಟ್ರೆ ನನಗೆ ಉಳಿದದ್ದು ಏನೇನು ಗೊತ್ತಿಲ್ಲ ಅಂತ ಅವ. ಇವ ಎಲ್ಲಾ ಗೊತ್ತು, ಹಿರಿಯಾನೂ ಅದಾನ, ಎಲ್ಲದರಲ್ಲಿ ಬಲಶಾಲಿನೂ ಅದಾನ, ಧರ್ಮ ಬಿಟ್ನಲ್ಲಿ ಇವ. ಹಂಗಾಗಿ ಅವನ ಅವನತಿ ಅಲ್ಲೇ ಇತ್ತು ಅಂತೇಳಿ. ಹಾಗಾಗಿ ನಾವು ಧರ್ಮವನ್ನ ಬಿಡಬಾರ್ದು ಅನ್ನುವಂಥದ್ದು.
ಯಾರೋ ಹೇಳಿಕೊಟ್ಟಾಗ್ಲಾದ್ರೂ ಅದನ್ನ ತಿಳ್ಕೊಳ್ಳುವಂತಹದ್ದು. ಅವರ ತಪ್ಪು ನೋಡಿ ನಾವೇನ್ ಮಾಡೋದದರಿ? ಹೌದಲ್ಲ? ಅದೇನೋ ಹೇಳ್ತಾರಲ್ಲ, ಒಂದು ಬಳ್ಳು ನಮ್ಮನ್ನ ತೋರಿಸಿದ 3 ಬಳ್ಳು ಅವ್ರನ್ನ ತೋರಿಸ್, ಇದನ್ನ ಹೇಳ್ಕೊಟ್ಟೋಗಿವ್ ನಾವೆಲ್ಲ. ಯಾರೋ ನಮಗ್ ಹೇಳಿದರೆ ನಾವ್ ಇನ್ನೊಬ್ರಿಗೆ ಹೇಳ್ಬಿಡ್ತೇವೆ. ಅಲ್ರಿ, 3 ಬಳ್ಳು ಅವನ್ನ ತೋರ್ಸಾಕತ್ತಾವ ಅನ್ನೋದನ್ನ ಅವ ನೋಡ್ಕೊಳ್ಳಿ, ನಾವ್ಯಾಕೆ ಕೇಳೋದೈತೆ ಅದನ್ನ? ನಮ್ಮ ಒಂದು ತಪ್ಪನ್ನ ಆತ ತೋರ್ತಾ ಇದ್ದಾನಂದ್ರ ಸುಧಾರಿಸ್ಕೊಂಡ್ಬಿಡ್ಬೇಕು. ಇದ್ರಾಗ ನನ್ನ ಒಳ್ಳೇದದ, ನನ್ನ ಹಿತ ಆಗುವಂಥದ್ದದ, ನನಗೆ ಯಶಸ್ಸು ಸಿಗುವಂಥದ್ದು ಐತಿ ಇದ್ರೊಳಗ ಅಂದ್ರೆ ನಾ ಮಾಡಿಬಿಡ್ಬೇಕಲ್ಲ. ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಈ ವಿಷಯದೊಳಗೆ ಚಿಂತನೆ ಮಾಡಬೇಕು, ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಇವತ್ತು ಏನಪ್ಪಾ ಅಂತಂದ್ರೆ ತಿನ್ನುಣ್ಣೋ ವಿಷಯದೊಳಗೆ, ಆಮೇಲೆಪ್ಪ ಉಡುಗೆ ತೊಡುಗೆ ವಿಷಯದೊಳಗೆ, ಜೀವನ ಮಾಡೋ ವಿಷಯದೊಳಗೆ ಒಂದು ಒಳ್ಳೆಯ ಕಲ್ಪನೆಯನ್ನ, ಒಂದು ಒಳ್ಳೆಯ ವಿಚಾರವನ್ನ ಮಕ್ಕಳಲ್ಲಿ ಬೆಳೆಸಬೇಕಾಗಿರುವಂತ ಅವಶ್ಯಕತೆ ಮಾಡದ. ಏನಾಗ್ಯದ ಅಂದ್ರೆ ಎಲ್ಲರೂ ವಿದ್ಯಾವಂತರನ್ನಾಗಿ ಮಾಡೋಣ, ವಿದ್ಯಾವಂತರನ್ನಾಗಿ ಮಾಡೋಣ, ಅದಕ್ಕ ಬೆನ್ನತ್ತಾರೆ ಎಲ್ಲರೂ. ಮಕ್ಕಳನ್ನೇ ಆಸ್ತಿ ಮಾಡೋಣ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಇದಕ್ಕ ಬೆನ್ನತ್ತಾರೆ ಎಲ್ಲರೂ. ಆದ್ರೆ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡೋಣ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋಣ ಅನ್ಕೋತ ನಾವು ಅವರಿಗೆ ಚಲೋ ನೌಕರಿ ಕೊಡಿಸೋ ಮಟ್ಟ ಮಾಡಿದೆವು, ಶ್ರೀಮಂತ ಬದುಕನ್ನ ಬದುಕುವುದನ್ನ ನೋಡಿದೆವು. ಇಷ್ಟ ಸಾಕೇನು? ಸಂಸ್ಕಾರ ಬ್ಯಾಡೇನು? ಅದಕ್ಕೆ ಶಿಕ್ಷಣಕ್ಕಿಂತ ಸಂಸ್ಕಾರ ಬಹಳ ಬೇಕು ಅನ್ನೋದನ್ನ ನಾವು ಕಡಿಗಾಲಕ್ಕ ನೆನೆಸಿಕೊಂಡ್ರೆ ಏನ್ ಮಾಡೋದದ? ನಮ್ ಕೈಯಾಗ ಮಕ್ಕಳು ಇರುವಾಗ ನಾವ್ ಇದನ್ನ ಕೊಟ್ಟು ಬೆಳೆಸ್ಬೇಕು. ವಿದ್ಯಾವಂತ ಮಕ್ಕಳಿಗಿಂತ ಪ್ರಜ್ಞಾವಂತ ಮಕ್ಕಳು ಬೇಕನ್ನೋದನ್ನ ನಾವು ಸರಿಯಾಗಿ ತಿಳ್ಕೋಬೇಕು, ಅದನ್ನ ಕಲಿಸ್ಬೇಕು ಮಕ್ಕಳಿಗೆ. ಇವತ್ತು ನೋಡ್ರಿ, ಏನೆಲ್ಲ ಇದ್ರೂ ಕೂಡ ಇವತ್ತು ದುಃಖಮಯ ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಲ್ಲ ನಾವೆಲ್ಲ. ಹಾಗಾಗಿ ಮಕ್ಕಳು ವಿದ್ಯಾವಂತರ ಆಗಬಾರ್ದು ಅಂತಲ್ಲ, ಮಕ್ಕಳು ಶ್ರೀಮಂತರಾಗಬಾರ್ದು ಅಂತಲ್ಲ, ಮಕ್ಕಳು ಸುಖಭೋಗದಲ್ಲಿ ಜೀವನ ಮಾಡಬಾರ್ದು ಅಂತಲ್ಲ, ಅವೆಲ್ಲಾನು ಮಾಡ್ಲಿ. ಆದ್ರೆ ಪ್ರಜ್ಞೆಯನ್ನ ಕಳ್ಕೊಳ್ಳೋದು ಬೇಡ, ಸಂಸ್ಕಾರವನ್ನ ಕಳ್ಕೊಳ್ಳೋದು ಬೇಡ, ನಮ್ಮ ಸಂಪ್ರದಾಯವನ್ನ ಬಿಡೋದು ಬೇಡ. ಇವೆಲ್ಲದರ ಮಧ್ಯದೊಳಗೆ ಅವರು ಚೆನ್ನಾಗಿ ಬೆಳಿಲಿ, ಬಾಳಲಿ ಅನ್ನುವಂಥದ್ದೇ ನಮ್ಮ ಆಶೆ. ಆದ್ರೆ ತಂದೆ ತಾಯಿಗಳು ಅದನ್ನ ಕೊಡುವ ಜವಾಬ್ದಾರಿಯನ್ನ ಏನಪ್ಪಾ ಅಂದ್ರ ಬಿಡಬಾರ್ದು. ನಿಮ್ ಕರ್ತವ್ಯ ಇರೋದು ಮಕ್ಕಳು ನಿಮ್ ಕೈಯಾಗಿದ್ದಾಗ. ಇವತ್ತಂತೂ ಸ್ವಲ್ಪ 7ನೇತ್ತದ ಮಠ ಏನೋ ಕೇಳಬಹುದೇನೋ, ಮೊದಲ ಕೇಳ್ತಿದ್ದರಿ, ಮದುವೆ ಆಗೋ ಮಠ ಮಾತ್ ಕೇಳ್ತಿದ್ರಂತ, ಒಂದು ಟೈಮ್ ಮದುವೆ ಆಗೋ ಮಠ ಮಾತ್ ಕೇಳ್ತಿದ್ರಂತ. ಆಮೇಲೆ ಏನ್ ಬಂತು ಅಂದ್ರೆ, ಎಲ್ಲಿ ತಕ ಬಂತು ಅಂದ್ರೆ ಮದುವೆ ಆಗೋ ಮಠ ಅಲ್ಲ, ಕಲಿಯುವುದು ಮುಗಿಯೋ ಮಠ ಮಾತು ಕೇಳ್ತಿದ್ರಂತ. ಎಲ್ರಿ ಉದ್ಯೋಗ 10 ಮಠ ಮಾತು ಕೇಳ್ತಿದ್ರಂತ. ಆಮೇಲೆ ಕಡಿಮೆ ಆತದು, ಕಲಿಯುವುದು ಮುಗಿಯೋ ಮಠ ಮಾತು ಕೇಳ್ತಿದ್ರಂತ. ಆಮೇಲೆ ಅದು ಹೋಯ್ತು, ಏನ್ ಬಂತು ಅಂದ್ರೆ ಹೈಸ್ಕೂಲ್ ಮುಗಿಯೋ ಮಠ ಅಟ್ಟ ಕೇಳ್ತಿದ್ರಂತ. ಈಗೇನ ಪ್ರೈಮರಿ ಮುಗಿಯೋ ಮಠ ಅಟ್ಟ ಕೇಳ್ತಾರೆ. ಈಗ ಅವರು ಕೇಳ್ತಾರಂತ ಹೇಳಕ್ ಬರುದಿಲ್ಲ. ನೀ ಏನ್ ಹೇಳ್ತಿ, ಬರೇ ನನಗೆ ಹೇಳೋದ ಮಾಡ್ತಿಲ್ಲ ಅಂತ ಅವ್ ಸಣ್ಣ ಸಣ್ಣ ನೋಡ್ರಿ, ಈಗ ಬಡದೆ ಅಂದ್ರ ನೋಡ ಕಂಪ್ಲೇಂಟ್ ಮಾಡ್ತೀವಂತ ಅವ್ ಸಣ್ಣ ಸಣ್ಣ ಮಕ್ಕಳಿಗೆ. ಆಮೇಲೆ ಏನಪ್ಪಾ ಅಂದ್ರೆ ಈಗೆಲ್ಲ ಮಕ್ಕಳ ಬುದ್ಧಿನೇ ಬದಲಾಗಿ ಹೋಗ್ಯದ, ಮುಗ್ಧತೆ ಬಹಳ ಕಡಿಮೆ ಆಗ್ಯದ. ಆದ್ರೆ ಇದೆಲ್ಲ ಒಳ್ಳೆ ಲಕ್ಷಣ ಅಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸರಿಯಾಗಿ ತಿಳ್ಕೋಬೇಕಾಗ್ಯದ, ಮಕ್ಕಳಿಗೆ ತಿಳಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗ್ಯದ ಅನ್ನುವಂಥದ್ದನ್ನ ಹೇಳಿ, ಅನುಭವ ಮಂಟಪದೊಳಗೆ ಇಂಥ ವಾತಾವರಣ ಇತ್ತು, ಮುಕ್ತ ಚರ್ಚೆ ಆಗ್ತಿತ್ತು, ಒಬ್ರದನ್ನ ಒಬ್ರು ಕೇಳ್ತಿದ್ರು, ಒಬ್ರದನ್ನ ಒಬ್ರಿಗೆ ಹೇಳುವಾಗ ನಂದ ಸರಿ ಅಂತ ಹೇಳ್ತಿದ್ದಿಲ್ಲ, ಧರ್ಮ ಏನ್ ಹೇಳ್ತದೋ ಅದನ್ನೇ ಹೇಳ್ತಿದ್ರು, ಅದನ್ನ ಎಲ್ಲರೂ ಒಪ್ಕೋತಿದ್ರು. ಚನ್ನ ಬಸವಣ್ಣ ಸಣ್ಣವದಾನ, ಅವಂದ ನಾವ್ಯಾಕೆ ಕೇಳೋದು ಹಿಂಗಂತಿದ್ದಿಲ್ಲ, ಬಸವಣ್ಣದ ಅಟ ಕೇಳೋದನ್ನ ನಾವು ಅಂತಿದ್ರು. ಈಗ ಹಂಗಿಲ್ರಿ. ಈಗ ಏನ್ ಬಂದತ್ತಂದ್ರ ಎಲ್ಲಾರು ಶಾಣೆ ಆಗ್ಲಿ, ಚಲೋ ಆಗ್ಲಿ ಅಂದ್ ಏನ್ ಆಗ್ಬಿಟ್ಟದಂದ್ರೆ ಎಲ್ಲರೂ ಶಾಣೆ ಆಗ್ಬಿಟ್ಟಾರ ಈಗ್ರಿ. ಯಾರದನ್ನ ಯಾರು ಕೇಳುವಂಗ ಇಲ್ಲಿ, ಯಾರ್ದನ್ನ ಯಾಕ ಎಲ್ಲರೂ ಶಾಣೆ ಆಗ್ಯಾರ, ನನಗೇನ್ ಗೊತ್ತಿಲ್ಲ, ದೊಡ್ಡ ಶಾಣೆ ಆಗಿನ ಹೇಳಾಕ್ ಬಂದಾನ ಅಂತ ಎಲ್ಲರಿಗೂ ಅಂದ ಬಿಡುದ. ಸಣ್ಣವರು ಸೈರಿ ಅಂತಾರ. ಈಗ ನಾ ಬರೇ ಹೇಳುದ ಮಾಡ್ತೇನೆ, ನನಗೇನು ಗೊತ್ತಾಗುದಿಲ್ಲ ಅಂತಾವ ಸಣ್ಣ ನೋಡ್ರು ಸಹಿತ. ಅದಕ್ಕಾಗಿ ಶಾಣೆತನ ಬಹಳ ಆಗ್ಯದ. ಬೆಳಿಲಿ ಅಂತ ಹಿಂಗ ಹಾಕುಂತದ್ ನೋಡ್ರಿ. ಒಮ್ಮೆ ಮನಸ್ತಿರ್ತದ ಕಾಲಚಕ್ರ ಹೆಂಗ ತಿರುಗ್ತದಲ್ಲ ಅಂತೇಳಿ. ಒಂದು ಕಾಲಕ್ಕ ಹೆಣ್ಮಗಳಿಗೆ ವಿದ್ಯಾಭ್ಯಾಸ ಇದ್ದಿದ್ದಿಲ್ರಿ, ಆಕಿ ಕಲಿಯುವಂಗ ಇದ್ದಿದ್ದಿಲ್ಲ, ಪೂಜಾ ಮಾಡೋ ಅಧಿಕಾರ ಇದ್ದಿದ್ದಿಲ್ಲ, ಹೌದಲ್ರಿ? ಆಮೇಲೆ ಏನಪ್ಪಾ ಅಂದ್ರ ಆಕಿ ಮನಿ ಬಿಟ್ಟು ಹೊರಗೆ ಬರುವಂತದ್ದ ಇದ್ದಿದ್ದಿಲ್ಲ. ಏನಪ್ಪಾ ಸಣ್ಣ ವಯಸ್ಸಿನಾಗ ತಂದಿ ಹಂತೇಕ, ಆಮೇಲೆ ವಯಸ್ಸಿಗೆ ಬಂದಾಗ ಗಂಡನ ಹಂತೇಕ, ಮುಂದೆ ಮುಪ್ಪಾದಾಗ ಮಕ್ಕಳ ಹಂತೇಕ ಇದ್ದು ಬಾಳೆ ಮಾಡ್ಬೇಕಾದ ಆಕಿ ಕರ್ತವ್ಯ ಆಗಿತ್ತು. ತಂದಿ ಕೈಯಾಗ, ಗಂಡನ ಕೈಯಾಗ, ಮಕ್ಕಳ ಕೈಯಾಗ ಜೀವನ ಕಳಿಬೇಕಾಗಿತ್ತು. ಮನಿ ಜವಾಬ್ದಾರಿ ಮಾತ್ರ ಆಕಿಗಿತ್ತು. ಅದು ಮನಿ ಜವಾಬ್ದಾರಿ ಅಂದ್ರೆ ವ್ಯವಹಾರ ಅಲ್ಲ, ಅಡಿಗೆ ಮನೆಯ ಜವಾಬ್ದಾರಿ, ಸ್ವಚ್ಛತೆಯ ಜವಾಬ್ದಾರಿ, ಮಕ್ಕಳ ಬೆಳೆಸುವ ಜವಾಬ್ದಾರಿ, ಇವು ಮಾತ್ರ ಇದ್ದು ಆಕಿಗೆ. ನೋಡ್ರಿ, ಒಂದು ಕಾಲಕ್ಕೆ ಹಿಂಗೆಲ್ಲ ಇದು. ಆಮೇಲೆ ಇದ್ರ ಜೊತೆಗೆ ಹಿಂಸೆಗಳು ಬಹಳ ಇದ್ದು, ಏನೆಲ್ಲಾ ಬಂಧನಗಳು ಆಕಿಗೆ ಇದ್ದು, ಧಾರ್ಮಿಕ ಕಟ್ಟಳೆಗಳು ಆಕಿಗೆ ಇದ್ದು, ಸತಿ ಸಹಮನ ಅನ್ನೋ ಪದ್ಧತಿ ಬಹಳ ಕೆಟ್ಟ ಪದ್ಧತಿ ಇತ್ತು. ಇಂಥವೆಲ್ಲ ಬಿಡಿಸ್ಕೋತ ಬಂದ್ರೆ
ಅವರನ್ನ ಮುಖ್ಯ ವಾಹಿನಿಗೆ ತರಬೇಕು. ಗಂಡಿನಷ್ಟೇ ಹೆಣ್ಣು ಸಮಾನಳು, ಗಂಡು ಹೆಣ್ಣು ಭೇದ ಭಾವ ಸಲ್ಲದು, ಪ್ರಕೃತಿ ಇಬ್ಬರನ್ನೂ ಸೃಷ್ಟಿ ಮಾಡ್ಯದ, ಇಬ್ಬರೊಳಗೂ ಒಂದು ವ್ಯತ್ಯಾಸ ಅಷ್ಟ ಇಟ್ಟದ, ಏನಪ್ಪಾ ಅದನ್ನ ಬಿಟ್ರೆ ಉಳಿದದ್ದೇನದಪ್ಪ, ಇಬ್ಬರೂ ಒಂದೇ, ಇಬ್ಬರೊಳಗಿರುವಂತಹ ಜೀವ ಭಾವ ಎರಡೂ ಒಂದೇ, ಇಬ್ಬರೂ ಕೂಡ ಪರಮಾತ್ಮನ ಮಕ್ಕಳು, ಹಿಂಗೆಲ್ಲ ಹೇಳ್ಕೊತ ಬಂದ್ರು. ಅವರಿಗೂ ಸಮಾನ ಹಕ್ಕದ, ಅವರಿಗೂ ಬೆಳೆಯುವ ಅಧಿಕಾರ ಅದ, ಅವರಿಗೂ ಕಲಿಯುವಂತ ಸ್ವಾತಂತ್ರ್ಯ ಅದ, ಅವರು ಕೂಡ ಧಾರ್ಮಿಕವಾಗಿ ಏನೆಲ್ಲವನ್ನೇ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬಹುದು, ಸಾಧನೆ ಮಾಡಬಹುದು, ಸಿದ್ಧಿಯನ್ನ ಪಡಿಬಹುದು, ಮೋಕ್ಷ ಹೊಂದಬಹುದು. ಮೊದಲ ಹೆಣ್ಮಕ್ಳಂದ್ರೆ ಅವ್ರಿಗೆ ಮೋಕ್ಷ ಇಲ್ಲ ಅಂತಿದ್ರು, ಶೂದ್ರಂತಿದ್ರು. ಇದನ್ನೆಲ್ಲ ಬಿಡಿಸ್ಕೋತ ಬಂದರೆ ಅಭ್ಯಾಸ ಮಾಡಕ್ ಅವಕಾಶ, ಪೂಜೆ ಪುನಸ್ಕಾರ ಮಾಡಕ್ ಅವಕಾಶ, ಧಾರ್ಮಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಕೌಟುಂಬಿಕ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಎಲ್ಲ ಸಿಕ್ಕೂರಿ ಆ ಹೆಣ್ಮಗಳಿಗೆ. ಇವತ್ತೇನಾಗಿದ್ರಿ, ಇವತ್ತ ಎಲ್ಲಾ ಕ್ಷೇತ್ರದೊಳಗ ಆಕೆ ಏನೆಲ್ಲ ಸಾಧನೆ ಮಾಡಕತ್ತಾಳ, ಇದು ಬರೋಬ್ಬರಿ ಒಳ್ಳೆ ಬೆಳವಣಿಗೆ ಆಕೋತ ಬಂತು. ಆದ್ರೆ ಪರಿಣಾಮ ಹೆಂಗ್ ನಡೆದದಂತಂದ್ರೆ, ಯಾವ ಹೆಣ್ಮಗಳು ಕುಟುಂಬವನ್ನ ಕಟ್ಟಿ ನಡೆಸ್ತಿದ್ದಳು, ಒಂದು ಕುಟುಂಬಕ್ಕೆ ಅರ್ಥ ಬರುವಂತೆ ಮಾಡ್ತಿದ್ದಳು, ಆಕೆಗೆ ಇವತ್ತು ಕುಟುಂಬ ಕಲ್ಪನೆ ಹೊರಟು ಹೋಗ್ಬಿಟ್ಟದ. ಆಕೆಗೆ ಮದುವೆ ಕಲ್ಪನೆ ಹೊಂಟದಂತೆ. 2050 ಬಹುಶಃ ಬಹುಪಾಲು ಜನ ಹೆಣ್ಮಕ್ಳು ಮದುವೆ ಆಗುವುದನ್ನೇ ಅವ್ರು ತಿರಸ್ಕಾರ ಮಾಡಬಹುದು ಅಂತಾರ. ಈಗಾಗ್ಲೇ ತಿರಸ್ಕಾರ ನಡೆದದ. ಮದುವೆ ಬಗ್ಗೆ ಒಲವಿಲ್ಲ, ಮಕ್ಕಳ ಬಗ್ಗೆ ಪ್ರೀತಿ ಇಲ್ಲ, ಮಕ್ಕಳೇ ಬೇಡ ಅನ್ನುವಂಥದ್ದು ನಡೆದದ್ರಿ. ಆ ಕಾನ್ಸೆಪ್ಟ್ ಬೆಳೆದದ. ಈಗ ನಾವು ನಮ್ಮ ಜೀವನ, ನಾವು ನಮ್ಮ ಸುಖ, ನಮಗೆ ಯಾವ ಕುಟುಂಬ ಬೇಡ, ನಮಗೆ ಹಿರಿಯರನ್ನ ಜೋಪಾನ ಮಾಡೋ ಜವಾಬ್ದಾರಿ ಬೇಡ, ನಮಗ ಗಂಡನನ್ ಮಾತು ಕೇಳ್ಕೊತ ಇರೋದು ಬೇಡ, ಇಂಥ ಮನಸ್ಥಿತಿ ಬೆಳೆದು ಬಿಟ್ಟದ. ಎಲ್ಲಾ ರೀತಿಯೊಳಗ ಸ್ವಾತಂತ್ರ್ಯ ಸಿಕ್ತು, ಚಲೋನೆ. ಆದ್ರ ಪರಿಣಾಮ ಏನಾಗಕತ್ತದಂತಂದ್ರೆ ಕುಟುಂಬಗಳು ಒಡೆದ್ ಹೊಂಟಾವ. ಕುಟುಂಬಗಳು ಕುಟುಂಬ ಅಲ್ರಿ. ಈಗ ಗಂಡ ಹೆಂಡತಿಗಳೇ ಇಬ್ಬರೇ ಇರುವ ಕುಟುಂಬನೂ ಚಂದ ಉಳಿವಲ್ ಇವತ್ತೆಲ್ಲ. ಏನಂದ್ರೆ ಎಲ್ಲದಕ್ಕೂ ಆಕಿ ಧೈರ್ಯ ಮಾಡಕತ್ತಾಳ ಇವತ್ತ. ಏನ್ ಅಂಜಂಗೆ ಇಲ್ಲ. ಏನಪ್ಪಾ ಅಂದ್ರ ಮದುವೆ ನನ್ನ ಸ್ವಾತಂತ್ರ್ಯ, ಗಂಡನನ್ನ ಆರಿಸ್ಕೊಳ್ಳೋದು ನನ್ನ ಸ್ವಾತಂತ್ರ್ಯ, ಜೀವನ ಮಾಡೋದು ನನ್ನ ಸ್ವಾತಂತ್ರ್ಯ, ನಾ ಯಾರನ್ನು ಕೇಳೋ ಅವಶ್ಯ ಇಲ್ಲ, ಯಾರೋ ಹಂಗಾಗಿ ಬದುಕುವ ಅವಶ್ಯಕತೆ ಇಲ್ಲ, ಹಿಂಗೆಲ್ಲ ಮಾತಾಡತ್ತಾಳ. ಕಾನೂನು ಮಾತಾಡಕತ್ತಾಳ, ಇವತ್ತ ಕಟ್ಟಳೆಗಳನ್ನ ಮಾತಾಡಕತ್ತಾಳ, ತನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತಾಡತ್ತಾಳ. ಹಿಂಗಾಗಿ ಏನಾಗ್ಯದ ಅಂದ್ರ ಕುಟುಂಬಗಳು ಹಾಳಾಗ್ಲಿಕ್ಕತ್ತಾವ, ಸಂಸ್ಕೃತಿ ಅನ್ನುವಂತಹದ್ದು ಹಿಂದುಳಿಯಾಕತ್ತದ. ಆಮೇಲೆ ಏನಪ್ಪಾ ಅಂದ್ರೆ ಏನೇನೋ ಬೆಳವಣಿಗೆಗಳು ನಿಮಗ್ ಗೊತ್ತದವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದ್ರು ಕೂಡ ಮತ್ತ ಮಹಿಳಾ ಸ್ವಾತಂತ್ರ್ಯಕ್ಕೆ ಏನ್ ವಿರೋಧ ಮಾಡತ್ತಾರಲ್ಲ ಅಂತ ಅನುಭವ ಯಾರೋ ಏನೋ. ಅದಕ್ಕೇನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಅನ್ಕೊಂಡು ವ್ಯವಸ್ಥೆಯನ್ನೇ ನಾವು ಕೆಡ್ಸಾಕತ್ತೀವಿ ಅನ್ನೋದನ್ನೇ ತಿಳ್ಕೋವಲ್ವಲ್ಲ ಅಂತೇಳಿ. ಹಂಗಾಗಿ ಇರ್ಲಿ. ಅದ್ರ ಜೋಡಿ ಇನ್ನೊಂದು ಬೆಳವಣಿಗೆ ಅಂದ್ರೆ ನಾವೆಲ್ಲ ಬಹಳಷ್ಟು ಕಲಿತಾ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಚಾರ ವಿಚಾರಗಳನ್ನೇ ಮರೆಯಾಕತ್ತೀವಿ ನಾವು. ಅದು ಮೂಢನಂಬಿಕೆ, ಇದು ಮೂಢನಂಬಿಕೆ ಅಂತ ಎಲ್ಲಾ ಬಿಟ್ಕೋತ ಹೊಂಟಿವ್ರಿ ನಾವು. ಏನ್ ಉಳಿತು? ಎಲ್ಲಾ ಮೂಢನಂಬಿಕೆ ಅನ್ಕೋತ ನಾವು ತಿನ್ನುವುದು, ಕುಡಿಯುವುದು, ಮೋಜ್ ಮಾಡೋದು, ಮಸ್ತಿ ಮಾಡೋದು ಮಾಡ್ಕೋತ 20-30 ವಯಸ್ಸಿಗೆ ಸತ್ಕೋತ ಹೊಂಟಿವಿ ಅಂದ್ರೆ ಏನ್ ನಾವು ಮಾಡಿದಂಗ ಆತ ಹೇಳ್ರಿ? ಏನ್ ಕಲಿತು ಉಪಯೋಗ ಆದಂಗ ಆತು? ಏನ್ ಬಹಳಷ್ಟು ಗಳಿಸಿ ಉಪಯೋಗ ಆತು? ಏನು ನಾವು ಮಾಡಿ ಉಪಯೋಗ ಆತ ಹೇಳ್ರಿಪ್ಪ? ಹಂಗಾಗಿ ನಮ್ಮ ಹಿರಿಯರು ಏನು ಹಾಕಿ ಕೊಟ್ಟಂತ ದಾರಿ ಇತ್ತಲ್ಲ, ಅದನ್ನ ಸರಿಯಾಗಿ ತಿಳ್ಕೊಂಡ ಆಚರಣೆಯನ್ನ ಮಾಡಬೇಕು ಅನ್ನುವಂತಹದ್ದು. ಅದೇ 100ಕ್ಕೆ 100 ಸರಿ ಅಂತ ಹೇಳುವುದಲ್ಲ. ಆದ್ರೆ ನಾವು ಕೂಡ ನಮ್ಮ ವಿವೇಚನೆಯಿಂದ ಅದನ್ನ ನೋಡಿ, ನಮ್ಮ ವಿವೇಕದಿಂದ ನಮ್ಮ ನಡೆನುಡಿಗಳನ್ನ ಬೆಳೆಸ್ಕೋಬೇಕು ಅನ್ನೋದಕ್ಕ ಇಂಥ ಮಾತುಗಳನ್ನ ಅವಶ್ಯವಾಗಿ ನೋಡ್ಬೇಕು. ಅನುಭವ ಮಂಟಪದೊಳಗೆ ಇಂಥ ಚರ್ಚೆಗಳು ನಡೀತಿದ್ವು ಅನ್ನುವಂತಹದ್ದನ್ನ ನೋಡ್ತಾ, ಇಲ್ಲೇ ಚಂದಯ್ಯನವರು ಏನಪ್ಪಾ ಬಸವಣ್ಣವರು ಅಲ್ಲಮರು ಹೇಳಿದ್ರೆ ಕೇಳಲಿಲ್ಲ, ಮಾಚಯ್ಯನವರು ಹೇಳಿದ್ರೆ ಕೇಳಲಿಲ್ಲ. ಬಸವಣ್ಣವ್ರು ಹೇಳಿದ್ರು ಏನಪ್ಪಾ ಅವರಂತ ಹೇಳಿದ್ರು. ಚನ್ನ ಬಸವಣ್ಣ ಹೇಳಿದ ಮೇಲೆ ಹೌದು ಅಂತ ಒಪ್ಪಿಕೊಂಡ್ರು. ಸ್ವಾದ ಬೇಕು ಅಂದ್ರೆ ಹಣ್ಣು ಬೇಕು, ಹಣ್ಣು ಬೇಕು ಅಂದ್ರೆ ಮರ ಬೇಕು, ಮರ ಬೇಕು ಅಂದ್ರೆ ಮಣ್ಣು ಬೇಕು, ಒಂದ ಬಿಟ್ಟು ಒಂದಿಲ್ಲ ಅಂದ ಮೇಲೆ ಜಂಗಮ ಬೇಕು ಅಂದ್ರೆ ಲಿಂಗ ಬೇಕು, ಲಿಂಗ ಬೇಕು ಅಂದ್ರೆ ಗುರು ಬೇಕು. ಹಾಗಾಗಿ ಒಂದನ್ನ ಬಿಟ್ಟಿವು, ಒಂದಿಲ್ಲ ಅನ್ನೋದು ತಿಳ್ಕೊಂಡು ಹಳ್ಳಿ ಲಿಂಗವನ್ನ ಕಟ್ಟಿಕೊಳ್ಳುವಂತ ಮನಸ್ಸು ಮಾಡಿದ್ರು ಅಂತ ನೋಡ್ತೀವಿ. ಇದು ಈ ವಚನದ ಪ್ರಕಾರ ಆಯ್ತು. ಇನ್ನ ಕಚಿ ಒಳಗೆ ಬಂತಲ್ರಿ, ಅದು ಅರ್ಧ ಆಗ್ಯದಲ್ಲ. ಲಿಂಗಯ್ಯ ಅಲ್ಲೇ ಅದಾನವ, ಈ ಎಲ್ಲ ಚರ್ಚಾ ನೋಡ್ಕೋತ ನಿಂತಾನ ಅಲ್ಲೇ ಲಿಂಗಯ್ಯವ. ನನ್ನ ಕಟ್ಕೋತಾನೋ ಇಲ್ಲೋ ಅನ್ಕೋತ ನಿಂತಾನವ. ಒಮ್ಮೆ ಮಾಚಯ್ಯನ ಮುಖ ನೋಡಾತಾನ, ಒಮ್ಮೆ ಚಂದಯ್ಯನ ಮುಖ ನೋಡಾತಾನ, ಒಮ್ಮೆ ಅಲ್ಲಂ ಪ್ರಭು ಮುಖ ನೋಡಾತಾನ, ಒಮ್ಮೆ ಚಂದಯ್ಯನ ಮುಖ ನೋಡಾತಾನ, ಒಮ್ಮೆ ಬಸವಣ್ಣನ ಮುಖ ನೋಡಾತಾನ, ಒಮ್ಮೆ ಚಂದಯ್ಯನ ಮುಖ ನೋಡಾತಾನ.
ಅವ್ರೇನ್ ಹೇಳಿದ್ರು, ಇವ ಏನಂತಾನ ಚಂದಯ್ಯ, ಅವ್ರೇನ್ ಹೇಳಿದ್ರು ಮತ್ ಚಂದಯ್ಯ ಏನನ್ನತಾನ, ನೋಡ್ಕೋತ ನಿಂತಿದ್ದ ಲಿಂಗಯ್ಯ. ಆಮೇಲೆ ಕೊನೆಗೆ ಏನಾದ್ರು ಬಸವಣ್ಣ ಮಾತಾಡಿದಾಗಂತೂ ಅಯ್ಯೋ ಅಂದ ಲಿಂಗಯ್ಯ, ಅಯ್ಯೋ ಬಸವಣ್ಣವ್ರು ಅವ್ರಂಗ ಹೇಳಕತ್ತಾರು, ನನ್ನೇನ್ ಕಟ್ಕೋತಾರ ಇಲ್ಲ ಚಂದಯ್ಯ ಅಂತ ತಿಳ್ಕೊಂಡಾಗ ಚಂದ ಬಸವಣ್ಣ ಮಾತಾಡಿದಗಳೇ ಲಿಂಗಯ್ಯನಿಗೆ ಬಹಳ ಖುಷಿ ಆತ. ಓ ಎಂತ ಮಾತು ಹೇಳಿಬಿಟ್ರಲ್ಲ, ನನ್ನನ್ನ ಬಿಟ್ಟು ಮಾತಾಡ್ಲಿಲ್ಲ, ನಾನು ಹಿಡದೆ ಹೇಳಿದ್ರು, ನನ್ನನ್ನು ಕಟ್ಕೊಳ್ಳುವಂತ ಮಾತನ್ನೇ ಹೇಳಿದ್ರು ಅಂತ ಲಿಂಗಯ್ಯನಿಗೆ ಬಹಳ ಸಂತೋಷ ಆತಂತ. ಅವಾಗ ಚಂದಯ್ಯ ಚಂದ ಬಸವಣ್ಣನ ಮಾತನ್ನ ಒಪ್ಪಿ ಲಿಂಗವನ್ನ ಸ್ವೀಕಾರ ಮಾಡುವ ಮನಸ್ಸನ್ನ ವ್ಯಕ್ತಪಡಿಸಿದ, ಮನಸ್ಥಿತಿಯನ್ನ ತೋರಿಸಿಕೊಂಡ. ಆದ್ರ ಕಂಡೀಷನ್ ಮಾಡಿದವ. ಲಿಂಗಯ್ಯನ್ ನೋಡ್ದ, ಲಿಂಗಯ್ಯನಿಗೆ ಖುಷಿಯಾಗಿತ್ತು, ಕುಣದಾಡಕತ್ತಿದ್ದ ಲಿಂಗಯ್ಯ, ನನ್ ಕಟ್ಕೋತಾನಿನ್ನ ಚಂದಯ್ಯ. ಅವಾಗೇನಾಯ್ತು ಅಂದ್ರೆ ಚಂದಯ್ಯ ಒಂದು ಷರತ್ ಅಂತ ಹೇಳಿದವ, ಲಿಂಗಯ್ಯನನ್ನ ಕಟ್ಕೋಬೇಕಾದ್ರೆ ಒಂದು ಷರತ್. ಯಾರಿಗೆ ಷರತ್? ಲಿಂಗಯ್ಯನಿಗೆ ಷರತ್. ನನ್ನನ್ನ ನೀನು ಬಿಟ್ಟು ಹೋಗಿ ಅಂದ ಮೇಲೆ ನಿನ್ನನ್ನ ಸುಮ್ಮನ ಹೆಂಗ ತಗೊಳ್ಳಿ, ನಿನ್ನನ್ನು ನಾನು ಪರೀಕ್ಷೆ ಮಾಡಿ ತಗೊಳವ, ಹಂಗ ತಗೊಳಂಗಿಲ್ಲ. ನಿನಗೊಂದು ಕಾಯಕ ಹಚ್ಚಿ ನಾ ತಗೊಳವ. ಏನು? ನಾ ಹೇಳಿದ ಕಾಯಕವನ್ನ ನೀ ಪ್ರಾಮಾಣಿಕ ಮಾಡಿದಿ ಅಂತಂದ್ರೆ, ಪ್ರಾಮಾಣಿಕವಾಗಿ ಮಾಡಿದೆ ಅಂದ್ರೆ ನಿನ್ನನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಂದ. ಲಿಂಗಯ್ಯಪ್ಪ ಕಟ್ಕೋತಿ ಅಂದಿಯಲ್ಲ, ಅಟ್ಟ ಸಾಕು, ನೀ ಏನ್ ಹೇಳಿದ್ರು ಮಾಡ್ತೀನಿ ಅಂತ. ಅವಾಗ ಚಂದಯ್ಯ ಅಂದ, ನನ್ನಂಗ ನೀನು ಕಾಯಕ ಮಾಡ್ಬೇಕು. ನೀನು ಏನ್ ಮಾಡ್ಬೇಕು ಅಂದ್ರೆ ಹೊಳಿದಂಡಿಗೆ ಹಳ್ಳದಂಡಿಗೆ ಹೋಗಿ ಕೊಯ್ಕೊಂಬರ್ಬೇಕು ಹುಲ್ಲನ್ನ. ನೀನು ಏನ್ ಮಾಡ್ಬೇಕು? ಹಗ್ಗವನ್ನ ಹೊಸಿಬೇಕು. ನೀನು ಏನ್ ಮಾಡ್ಬೇಕು? ಹಗ್ಗವನ್ನ ಸಂತಿ ಒಳಗ ಮಾರಿಕೊಂಡು ಬಂದು ನೀ ಕಾಯಕ ಮಾಡಿ ಸರಿಯಾಗಿ ಕಾಯಕ ಮಾಡೋವರೆಗೂ ನಿನ್ನನ್ನು ಸ್ವೀಕಾರ ಮಾಡಲ್ಲ. ನನ್ನ ಕಾಯಕ ನಾ ಮಾಡ್ತೀನಿ, ನಿನ್ನ ಕಾಯಕವನ್ನ ನೀನು ಮಾಡು. ಇಂಥ ಕಾಯಕ ನೀ ಮಾಡಿ ನನಗ ತೋರಿಸು, ನಾ ಅವಾಗ ನಿನ್ನನ್ನು ಕಟ್ಕೊಳ್ತೀನಿ. ಎಲ್ಲಾರು ಅಂದ್ರು, ಇದೆಂತ ನ್ಯಾಯ ಚಂದಯ್ಯ, ಕಟ್ಕೊಂಡ್ಬಿಡಪ್ಪ. ಲಿಂಗ ನೀ ಮಾಡುವ ಕಾಯಕವನ್ನೇ ಲಿಂಗಯ್ಯ ಮಾಡಬೇಕು ಅಂದ್ರೆ ಹೆಂಗ? ಕಟ್ಕೊಂಡ್ಬಿಡು ಅಂದ್ರು. ಇಲ್ಲ, ನಾ ಕಟ್ಕೊಳಕ್ ಒಪ್ಪಿನಿ, ಇಲ್ಲ ಅನ್ನಂಗಿಲ್ಲ, ಆದ್ರೆ ಇದೊಂದನ್ನ ಲಿಂಗಯ್ಯ ನಡೆಸಿಕೊಟ್ರ ಮಾತ್ರ ಅಂತಂದ. ಅನಿವಾರ್ಯ ಎಲ್ಲರೂ ಸುಮ್ನಾದ್ರು. ಲಿಂಗಯ್ಯ ಆಯ್ತು ಅಂತ ಒಪ್ಕೊಂಡ. ಚಂದಯ್ಯ ಕಟ್ಕೋತಾನಂದ್ರೆ ಆಯ್ತು, ನಾವ ಹೇಳಿದ ಕೆಲಸ ನಾ ಮಾಡ್ತೇನೆ. ಅವಾಗ ಇದು ಲಿಂಗಯ್ಯನು ಹೋಗಿ ಏನ್ ಮಾಡಿದ? ಹುಲ್ಲನ್ನ ಕೊಯ್ಕೊಂಬಂದ, ಹಗ್ಗವನ್ನ ಹೊಸದ. ಆಮೇಲೆ ಹಗ್ಗ ಮಾರಕ್ ಸಂತಿಗೆ ಹೋದ. ಸಂತೆಗೆ ಲಿಂಗಯ್ಯ ಹೋಗಿ ಹಗ್ಗ ಮಾರಬೇಕಂದ್ರ ಹಗ್ಗ ಮಾರವಲ್ವು. ಏನ್ ಮಾಡೋದು? ಹಗ್ಗನ ಮಾರುವಲ್ವಲ್ಲ. ಅವಾಗ ಏನಾತಂದ್ರೆ ಲಿಂಗಯ್ಯ ಮಾರುದು ಅವ್ರವ್ರಿಗೆ ಮಾರುದಂದ್ರ ಯಾಕೋ ಮಾರುವಲ್ವು, ಬಸವಣ್ಣವ್ರಂತೆ ಹೋಗ್ಬಿಟ್ರೆ ಮಾರಿ ಬಿಡ್ತಾವ. ಬಸವಣ್ಣವ್ರು ಕರುಣಾಮೂರ್ತಿ, ಅವರು ತಗೊಂಡ ಬಿಡ್ತಾರ ಅಂತ ಹೇಳಿ ಲಿಂಗಯ್ಯ ಎಲ್ಲಿಗೆ ಬಂದ ಅಂದ್ರೆ ಬಸವಣ್ಣವ್ರಂತೆಕ ಬಂದಂತ. ತಾವ್ ಹಸೆದ ಎಲ್ಲಾ ಹಗ್ಗ ತಗೊಂಡ್ ಬಸವಣ್ಣವ್ರ ಮುಂದ್ ಬಂದ್ ಇಟ್ಟಾಗ ಬಸವಣ್ಣವ್ರು ಬಹಳ ಸಂತೋಷದಿಂದ, ಏನು ಲಿಂಗಯ್ಯ, ಏನಪ್ಪ ಇದು? ಲಿಂಗಯ್ಯ ಅಂದ, ನಾ ಹಸೆದ ಹಗ್ಗ ಮಾರಿ ಬಂದೇ, ನಾನು ಲಿಂಗಯ್ಯನನ್ನ ನಮ್ಮ ಚಂದಯ್ಯನನ್ನ ಮೆಚ್ಚಿಸಬೇಕಾಗ್ಯದ. ಹಂಗಾಗಿ ಇದು ನಿಮಗೂ ಗೊತ್ತದ, ನಾ ಎಲ್ಲಾ ಕಡೆ ಮಾರಾಕ್ ಅಡ್ಡಾಡ್ಕೋತ ಕೊನೆಗೆ ನಿಮ್ಮಲ್ಲಿಗೆ ಬಂದೀನಿ. ನೀವು ಸ್ವೀಕಾರ ಮಾಡಿದ್ರೆ ನನಗೆ ಬಹಳ ಸಂತೋಷ, ಸ್ವೀಕಾರ ಮಾಡಿದ್ರೆ ನನಗೆ ಬಹಳ ಸಂತೋಷ. ಬಸವಣ್ಣವ್ರ ಏನ್ ಮಾಡಿದ್ರು, ಅವಕ್ ಏನ್ ದುಡ್ಡು ಅಂತ ಕೇಳಲೇ ಇಲ್ರಿ. ಅವರು ದೊಡ್ಡ ಗುಣದವ್ರಿ. ಅವ್ರೇನಪ್ಪಾ ಅಂದ್ರೆ ಇದಕ್ಕೆಷ್ಟು ಅಂತ ಕೇಳಲೇ ಇಲ್ಲ. ನೀವೇನ್ ಮಾಡ್ತೀವಿ ವ್ಯವಹಾರ ಮಾಡುವಾಗ, ಇದಕ್ಕೆಟ್ರಿ ಅಂತ ಕೇಳ್ತೀವಿ. ಹಂಗ ಕೇಳಲಿಲ್ಲ ಅಂದ್ರೆ ಅದಕ್ಕೆ ವ್ಯವಹಾರನ ಅನ್ನೋದಿಲ್ಲ ಅಂತ ನೀವ್ ಹೇಳ್ತೀರಲ್ಲ ಮಕ್ಕಳಿಗೆ. ಅವ್ನ ಗೊಟ್ಟ ಬುದ್ಧಿನೇ ಇಲ್ಲ, ಅವ್ರ ಎಟ್ ಹೇಳ್ತಾರ ಅಟ್ ರೊಕ್ಕ ಕೊಟ್ಟು ತಂದ ಬಿಡ್ತಾನ, ಅವ್ನ್ ತಿಳುವಳಿಕಿಲ್ಲ ತಿರ್ತೀರಿ ನೋಡ್ರಿ. ಅದಕ್ಕ ವ್ಯವಹಾರ ಅಂದ್ರನ ಹಂಗ. ಅದು ಮೂಲ ಬೆಲೆ ಬೇರೆ, ಅದಕ್ಕ ಏನಪ್ಪಾ ಅಂದ್ರ ಮಾರ್ಕೆಟಿನ ಒಂದು ಬೆಲೆ ಬೇರೆ. ಆಮೇಲೆ ಏನಪ್ಪಾ ಅಂದ್ರ ಈ ಬೇಡುವಂತಹದ್ದು ಇರ್ತದಲ್ಲ, ಅದ್ರ ಬಿಟ್ಟು ಕೊಡ್ಬೇಕು ಅನ್ನೋದಕ್ಕೆ ಒಂದು ಬೆಲೆ ಬೇರೆ. ಹಿಂಗೆಲ್ಲ ಇರ್ತಾವ್ರಿ. ಅದಕ್ಕ ವ್ಯವಹಾರ ಅಂತಾರ. ಮತ್ ಇದನ್ನ ತಿಳ್ಕೊಳ್ಳಾರ್ದ ಹೇಳಿದಷ್ಟಕ್ಕೆ ತಂದು ಬಿಟ್ರೆ ಹೆಂಗ ಅಂತ ನಾವು ಮನ್ಯಾಗ ಮಕ್ಕಳಿಗೆ ಹೇಳ್ತೀವಲ್ಲ. ಆದ್ರೆ ಬಸವಣ್ಣವ್ರಿಗೆ ಆ ಭಾವನೆ ಇದ್ದಿಲ್ಲ, ವ್ಯವಹಾರಿಕ ಭಾವನೆ ಇಲ್ಲ ಅವರಿಗೆ, ಭಕ್ತಿ ಭಾವ ಅವರಿಗೆ. ಲಿಂಗಯ್ಯ ಮಾರಾಕ್ ಬಂದಾನಂದ್ರ ತಗೊಂಡ್ಬಿಡು, ಎಷ್ಟ್ ಅದಾವಪ್ಪ, ಅವು ಇಷ್ಟು ಇರ್ಲಿ ಅಂದ್ರ ಬಸವಣ್ಣವ್ರು ಅವಕ್ ಎಷ್ಟು ಅಂತ ಕೇಳಲೇ ಇಲ್ಲ. ಅವ್ರೇನ್ ಮಾಡಿಬಿಟ್ರು, 1000 ಹೊನ್ನು ಕೊಟ್ಟು ಅವೆಲ್ಲ ತಗೊಂಡ್ಬಿಟ್ರು. ಲಿಂಗಯ್ಯನಿಗೆ ಬಹಳ ಸಂತೋಷ. ಹೊಸದದ್ದು ನೇದದ್ದು ಎಲ್ಲ ಏನಾದ್ರು ಮಾರಿಬಿಟ್ಟು ಒಮ್ಮೆಲೆ ಮಾರಿ ಹೋದ್. ಗುತ್ತಿಗೆ ವ್ಯಾಪಾರ ಆದ್ರೆ ಎಷ್ಟು ಖುಷಿ ಆಕತಿ. ಯಪ್ಪ, ಚಂಜಿಮಠ ಕುಂತು ಮಾರಬೇಕಾಗಿತ್ತು, ಒಂದು ತಾಸನ್ಯಾಗ ಕುಲ್ಲ ಅದು ಅಂತ ಸಂತೋಷ ಪಡ್ತಾರಲ್ಲ ಮಾರವ್ರು, ಹಂಗ ಲಿಂಗಯ್ಯ ಬಹಳ ಸಂತೋಷ ಪಟ್ಟ. ಅಂತೂ ನಾ ತಂದದ್ದು ಒಮ್ಮೆ ಕುಲ್ಲ ಆದವಪ್ಪ, ನಾನು ಬಹಳ ನಿರಾಳ ಆದ್ನಪ್ಪ, ಅಂತೂ ನನ್ನ ಕಾಯಕ ಮಾಡಿದ್ನಪ್ಪ. ಅಂತೂ ನಾ ಲಿಂಗಯ್ಯ ಏನು ಚಂದಯ್ಯನ ಕೊಳ್ಳಾಗ ಚಂದಯ್ಯನಿಗೆ ಕಟ್ಕೊಳಾಕ ಅವಕಾಶ ಮಾಡಿಕೊಟ್ಟೆ.
ಚಂದಯ್ಯನ ಕೊಳ್ಳಾಗಿ ಇನ್ನು ಆರಾಮ್ ಇರಬಹುದು ಅಂತ ಅನ್ಕೊಂಡು 1000 ಹೊನ್ನ ತಗೊಂಡು ಓಡೋಡಿ ಹೋದ್ನಂತ ಲಿಂಗಯ್ಯ. ಯಾರಂತೇಕ್ರೆ? ಚಂದಯ್ಯನಂತೇಕ್ರೆ. ಚಂದಯ್ಯನು ಕಾಯಕ ಮಾಡಿ ಬಂದಿದ್ದ. ಲಿಂಗಯ್ಯ ಓಡಿ ಬರೋದನ್ನ ನೋಡಿ ಅಂತೂ ಕಾಯಕ ಇವತ್ತ ಪೂರ್ಣ ಮಾಡಿರ್ಬೇಕು ಅನ್ಕೊಂಡ. ಬಂದು ಲಿಂಗಯ್ಯ ತನ್ನ ಕೈಯಾಗಿರುವ ಹೊನ್ನನ್ನ 1000 ಹೊನ್ನನ್ನ ಹಿಂಗ್ ಕೊಡುವಾಗ ಚಂದಯ್ಯನಿಗೆ ಅನುಮಾನ ಬಂತು. ಚೀಲ ದೊಡ್ಡದ ಕಾಣ್ತದ, ವಜನ ಕಾಣ್ತದ. ಅವ ಒಯ್ದಿದ್ದ ಎಷ್ಟು, ಹಗ್ಗ ಎಷ್ಟು ಒಯ್ದಿದ್ದ ಲಿಂಗಯ್ಯ, ಆ ಹಗ್ಗಕ್ಕೆ ಬರಬೇಕಾದ ದುಡ್ಡು ಹಣ ಎಷ್ಟು, ಅದಕ್ಕಿಂತಲೂ ಹೆಚ್ಚಿಗೆ ಕಾಣಕತ್ತದಲ್ಲ ಈ ಚೀಲದಾಗ. ಬಹಳ ವಿಚಾರ ಮಾಡಿದ ಚಂದಯ್ಯ. ಅವಾಗ ಶರಣರ ಹಂಗ ಒಪ್ಪವ್ರಲ್ರಿ, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ. ನನಗೂ ಹೆಚ್ಚಿಗೆ ಬೇಡ, ಅವ್ರಿಗೂ ಹೆಚ್ಚಿಗೆ ಬೇಡ, ಸಮ ಸಮ. ಈ ಭಾವನದ ವ್ಯಾಪಾರಿ ಅವ್ರದ್ದು. ಅವ್ರೇನ್ ಮಾಡಿದ್ರು ಅಂದ್ರೆ, ಹಗ್ಗ ಎಷ್ಟು ಓದಿದ್ದ ಅಷ್ಟು ದುಡ್ಡಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಅದಲ್ಲ ಇದು ಅಂತ ಹೇಳಿ ಅನುಮಾನ ಬಂತು. ಲಿಂಗಯ್ಯನಿಗೆ ಕೇಳಿದ್ರು, ಹೆಂಗ ಮಾರಿದಿ ಮತ್ತೆ ಎಷ್ಟಕ್ಕ ಮಾರಿದಿ ಅಂತ ಕೇಳಿದ್ರು. ಇಲ್ಲ, ನಾನು ಬಸವಣ್ಣವ್ರಂತೆ ಹೋಗಿದ್ದೆ ಮಾರಾಕ. ಬಸವಣ್ಣವರು ಎಷ್ಟು ಅಂತ ಕೇಳಲೇ ಇಲ್ಲ, ಹೆಂಗ ಅಂತ ಕೇಳಲಿಲ್ಲ. ಅವೆಷ್ಟೆಲ್ಲ ಇರ್ಲಿಪ್ಪ ನನಗ ಅಂದ್ರು. ಇದೊಂದು ಹಣದ ಚೀಲ ಕೊಟ್ರು, ದುಡ್ಡಿನ ಚೀಲ ಕೊಟ್ರು, ತಗೊಂಡು ಬಂದೆ, ನನ್ನ ಕಾಯಕ ಮುಗೀತು ಅಂತ ಲಿಂಗಯ್ಯ ಅನ್ನುವಾಗ ಚಂದಯ್ಯ ಅಂದ್ರ ಇದು ತಪ್ಪು ಅಂದ್ರು. ಇದು ಕಾಯಕ ಅಲ್ಲ ಅಂದ್ರು. ಇದು ಕಾಯಕ ಅಂತಾರೆ. ನೀನು ಹೊಸದಂತಹ ಹಗ್ಗಕ್ಕ ನೀನೇ ಬೆಲೆ ಕಟ್ಟಬೇಕು. ಆ ಬೆಲೆಯನ್ನ ನೀ ಹೇಳ್ಬೇಕು ತಗೊಳ್ಳೋರಿಗೆ. ಆ ಬೆಲೆಯಂತೆ ಅವರು ಮಾತನಾಡಿ ಯೋಗ್ಯವಾದದ್ದನ್ನ ಬೆಲೆ ಕೊಟ್ಟು ಅವ್ರು ಕೊಳ್ಳಬೇಕು. ಮತ್ತ ಅಂದಾಗ ಆ ಕಾಯಕ ಅಂತ ಅನಿಸ್ಕೊತದ. ನೀನು ಓದಿ ಅವ್ರೇನು ಕೇಳಲಿಲ್ಲ, ನೀನೇನು ಹೇಳಲಿಲ್ಲ, ಗುತ್ತಿಗೆ ಎಲ್ಲ ತಗೊಂಡ್ರು, ಸಿಕ್ಕಂಗ ರೊಕ್ಕ ಕೊಟ್ರು, ತಗೊಂಡು ಬಂದಿ ಅಂದ್ರೆ ಇದು ಕಾಯಕ ಆಗುದಿಲ್ಲ, ಇದನ್ನ ನಾನು ಒಪ್ಪುದಿಲ್ಲ ಅನ್ನಂತ ಚಂದಯ್ಯ. ಒಂದು ಹಗ್ಗಕ್ಕೆ ಒಂದು ಹಾಗ, ನೀ ತಂದಿದ್ದು 1000 ಹೊನ್ನು, ಎಲ್ಲಿಂದ ಎಲ್ಲಿಗೆ ಮಾರಾಯ, ಇದು ಕಾಯಕ ಆಗುದಿಲ್ಲ, ನೀ ಸರಿಯಾಗಿ ಕಾಯಕ ಮಾಡಿಕೊಂಬ ಅಂತ ಮತ್ ಕಾಯಕಕ್ಕೆ ಹಚ್ಚಿದಂತ ಚಂದಯ್ಯ. ಎಲ್ಲಿವರೆಗೂ ಲಿಂಗಯ್ಯ ತಾನು ಹೊಸದ ಹಗ್ಗಕ್ಕೆ ತಾನೇ ಬೆಲೆ ಕಟ್ಟಿ ಸಂತ್ಯಾಗಿಟ್ಟು ಸರಿಯಾಗಿ ಮಾರಿ ಹಣ ತರಲಿಲ್ಲವೋ ಅಲ್ಲಿವರೆಗೂ ಲಿಂಗಯ್ಯನನ್ನ ಮಾತಾಡಿಸ್ಲೇ ಇಲ್ಲಂತ ಚಂದಯ್ಯ. ಆಮೇಲೆ ಒಂದು ದಿನ ಲಿಂಗಯ್ಯ, ನೀವೇನು ಬಿಡದವನಲ್ಲಪ್ಪ, ಅವ ಬೇಕಂತ ನಾನೇ ಬಡದಾಡಕತ್ತೀನಂದ ಮೇಲೆ ಅವ ಹೆಂಗ ನನ್ನನ್ನ ಸ್ವೀಕಾರ ಮಾಡ್ತೀನಂತಾನ ಹಂಗ ನಾನು ತಯಾರಾಗೋದೇ ಒಳ್ಳೆಯದು, ಹಂಗ ನಾನು ಕಾಯಕ ಮಾಡೋದೇ ಒಳ್ಳೇದು ಅಂತ ಹೇಳಿ ತಾ ಹೊಸದ ಹಗ್ಗಕ್ಕೆ ತಾನೇ ಬೆಲೆ ಕಟ್ಟಿ ಅದನ್ನ ಸಂತ್ಯಾಗಿಟ್ಟು ಮಾರಿ ಅದನ್ನ ಬೆವರು ಸುರಿಸಿ ಮಾರಿ ದುಡ್ಡು ತಂದಾಗಲೇ ಬಸವಣ್ಣವ್ರು ಚಂದಯ್ಯನವ್ರು ಅದನ್ನ ಒಪ್ಪಿಕೊಂಡ್ರು. ಚಂದಯ್ಯನವ್ರು ಅವಾಗ ಹೌದಂದ್ರು. ಅವಾಗ ಲಿಂಗಯ್ಯನನ್ನು ಎತ್ತಿಕೊಂಡು ಅವ್ರು ಅಪ್ಪಿಕೊಂಡ್ರು ಮತ್ತು ಹಳ್ಳಿ ಕೊಳ್ಳ ಕಟ್ಟಕೊಂಡ್ರು ಅನ್ನುವಂಥದ್ದು ಬರ್ತದೆ. ಚಂದಯ್ಯನಿಗೂ ಆನಂದ ಆಯ್ತು ಮತ್ತೆ ಲಿಂಗಯ್ಯನಿಗೂ ಆನಂದ ಆಯ್ತು. ಕಾಯಕ ಮಾಡಿದ ಲಿಂಗಯ್ಯ ಅಂತ ಚಂದಯ್ಯನಿಗೆ ಆನಂದ, ಚಂದಯ್ಯನನ್ನ ಅಪ್ಪಿಕೊಂಡ ಅಂತ ಲಿಂಗಯ್ಯನಿಗೆ ಆನಂದ. ಹಿಂಗ ಇಬ್ರು ಆನಂದವಾಗಿ ತಮ್ಮ ಜೀವನವನ್ನ ಕಳೆದ್ರು. ಕೊನೆಗೆ ಲಿಂಗದೊಳಗೆ ಅಡಗಿ ಬಯಲಾದ್ರು ಅಂತ ಹಿಂಗೊಂದು ಕಥೆ ಬರ್ತದೆ. ಇರ್ಲಿ, ಸ್ವಾರಸ್ಯಪೂರ್ಣವಾಗಿದ್ರು ಕೂಡ ಒಂದು ಅರ್ಥಪೂರ್ಣವೂ ಕೂಡ ಐತಿ ಈ ಕಥೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಅನ್ನುವಂತ ಮಾತು. ಕಾಯಕಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ರು ಅನ್ನೋದನ್ನ ನೋಡಬಹುದು, ಲಿಂಗಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ರು ಅನ್ನೋದನ್ನ ನೋಡಬಹುದು, ಗುರುಲಿಂಗ ಜಂಗಮದ ಮಹತ್ವ ಎಂಥದ್ದು ಅನ್ನೋದನ್ನ ನೋಡಬಹುದು. ಮತ್ತ ಕೊನೆಗೆ ಎಲ್ಲಕ್ಕೂ ಅಧಿಕ ಲಿಂಗಯ್ಯನೇ ಅನ್ನುವಂಥದ್ದನ್ನು ಕೂಡ ನೋಡಬಹುದು ಅನ್ನುವಂಥ ಚಂದಯ್ಯನ ಪ್ರಸಂಗ ಬಹಳ ಚಂದಾಗಿದೆ ಅನ್ನೋದನ್ನ ಹೇಳ್ತಾ, ಇನ್ನು ಚಂದಯ್ಯನ ಈ ಜೀವನಕ್ಕೆ ಒಂದು ಮಂಗಲವನ್ನ ಹೇಳಿ ನಾವು ನಾಳೆ ದಿನ ಮಡಿವಾಳ ಮಾಚಯ್ಯನವರ ಜೀವನವನ್ನು ಒಂದು ನೋಡಿಬಿಡೋಣ. ಮಾಚಯ್ಯನವರು ಬಹಳ ಅದ್ಭುತ ಕಾಯಕ ಜೀವಿ, ಮತ್ತ ಒಬ್ಬ ಶಿವಯೋಗಿ, ಒಬ್ಬ ಶರಣ ಸಾಧಕ, ಒಬ್ಬ ಮಹಾತ್ಮ. ಅಂಥ ಮಾಚಯ್ಯನವರ ಜೀವನದ ಬಗ್ಗೆ ನಾಳೆ ನಾಡಿದ್ದು ಒಂದಿಷ್ಟು ನೋಡೋಣ. ಬಹುಶಃ ನಾಳೆ ಒಂದು ದಿನ ಅಲ್ರಿ, ನಾಡಿದ್ದ ಮಂಗಲದ ಮತ್ತೆ ಅದ್ರಾಗ ನಾಳೆ ಗಣಪನ ಗದ್ಲಗಳು ಬೇರೆ ಇರ್ತಾವ, ಪಟಾಕಿ ಶಬ್ದ ಎಲ್ಲ ಇರ್ಲಿ. ನಾವೇನು ಸಾಧ್ಯತೆ ಅದನೋ ಅಷ್ಟು ಸಮಯದಲ್ಲಿ ನಾವು ಮಡಿವಾಳ ಮಾಚಯ್ಯನವರ ಜೀವನ ನೋಡಿ ಮಂಗಲ ಮಾಡೋಣ ನಾಳೆ ದಿವಸ ಪ್ರವಚನವನ್ನ ಅಂತ ಹೇಳ್ತಾ, ನೋಡ್ರಿ ಚಂದಯ್ಯನ ಜೀವನ ನಮಗೆ ವಿಶೇಷವಾದಂತಹ ಒಂದು ಪ್ರೇರಣೆಯನ್ನ ನೀಡಿದಂತಹದ್ದು ಅಂತ ನೆನಪಿಟ್ಟುಕೊಂಡು, ಇನ್ನ ನಾಡಿದ್ದಿನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತದ. ಈಗಾಗಲೇ ತಯಾರಿ ಎಲ್ಲ ನಡೆದದ. ಈಗಾಗಲೇ ಅಲ್ಲೆಲ್ಲ ವೇದಿಕೆ ಸಜ್ಜಾಗಕತ್ತದ. ನಾಳೆ ಒಂದು ದಿನ ಇಲ್ಲಿ ಪ್ರವಚನ, ನಾಡಿದ್ದು ಬೆಳಗ್ಗೆ ಆ ಆಶ್ರಮದ ಅಂಗಳದೊಳಗನೆ ಪ್ರವಚನ ಮಂಗಲ ನಡೀತದ. ಮುಂಜಾನೆ 7 ಗಂಟೆ ಜಪಯತ್ನ ಇರ್ತದ, ಅದು ಮುಗಿದ ತಕ್ಷಣ ಉಪಹಾರ ಇರ್ತದ, ಅದು ಮುಗಿದ ತಕ್ಷಣ ಪಲ್ಲಕ್ಕಿ ಸೇವೆ ಇರ್ತದ, ಅದು ಮುಗಿದ ಮೇಲೆ ಪ್ರವಚನ ಮಂಗಲ ಇರ್ತದ. ಹಿಂಗ ಸಾಲು ಸಾಲು
ಒಂದರ ಮೇಲೊಂದು ಕಾರ್ಯಕ್ರಮ ಮಾಡಿ ಸಾಯಂಕಾಲ ತನಕ ಮಹಾದಾಸೋಹ ನಡೀತಾ ಬರ್ತದ ಅನ್ನುವಂತಹದ್ದು. ದಾಸೋಹಕ್ಕೆ ನೀವು ಸೇವಾ ಮಾಡಾಕತ್ತೀರಿ, ನಿಮಗ ಇವತ್ತು ಅವಕಾಶ ಐತಿ, ನಾಳೆ ಅವಕಾಶ ಐತಿ, ನಿಮ್ಮ ಸೇವೆಯನ್ನ ನೀವು ಮಾಡ್ರಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ನಾಡಿದ್ದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು. ಮತ್ತೆ ನಿಮ್ಮ ಬಂಧು ಬಾಂಧವರು ಸುತ್ತಮುತ್ತ ಇದ್ದವರು ಅವರೆಲ್ಲರನ್ನ ಬರಮಾಡ್ಕೊಳ್ರಿ. ಮನೆ ಮಂದಿ ಎಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ದೊಡ್ಡಜ್ಜ ಅವರು ನಡೆಸಿಕೊಟ್ಟಂತ ಕಾರ್ಯಕ್ರಮದು ಅದು ಇಲ್ಲಿವರೆಗೂ ನಡ್ಕೊಂಡು ಬಂದದ ಅನ್ನುವಂತಹದ್ದು. ಹಾಗಾಗಿ ಅದನ್ನ ನಾವು ಮುಂದಿನ ತಲೆಮಾರಿಗೂ ಒಯ್ದು ಮುಟ್ಟಿಸುವಂತ ಜವಾಬ್ದಾರಿಯನ್ನ ನಾವು ನಿರ್ವಹಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ, ನಿಮ್ಮ ತನು ಮನ ಧನ ಸೇವೆಯೊಂದಿಗೆ ಈ ಕಾರ್ಯಕ್ರಮ ಮಂಗಲವಾಗಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನ ಮುಕ್ತಾಯ ಮಾಡೋಣ. ಹರ